ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ. ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಇಲಾಖೆ ಸೇವೆಗಳು ಮತ್ತು ಕಾರ್ಯಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರು ಜಿಲ್ಲೆಯ ಕಾರ್ಮಿಕ ಅಧಿಕಾರಿಗಳಾದ ಶ್ರೀ ಚೇತನ್ ಕುಮಾರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಜನಧ್ವನಿ ರೇಡಿಯೋ ಮೂಲಕ ತಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಕೇಳುಗರಿಗೆಲ್ಲ ಮೇ ದಿನಾಚರಣೆಯ ಶುಭಾಶಯಗಳು. ನಿಂಗರಾಜ್ ಅವರು, ತಮಗೂ ಸಹ ನಮಸ್ಕಾರ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಸರ್, ಮೊದಲನೇದಾಗಿ ಈ ಒಂದು ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂತೆ ನಾವು ಮಾತನಾಡೋದಾದ್ರೆ, ಈ ಒಂದು ಕಾರ್ಮಿಕ ಇಲಾಖೆಯ ಒಂದು ಮುಖ್ಯ ಉದ್ದೇಶಗಳು ಮತ್ತು ಜವಾಬ್ದಾರಿಗಳೇನು ಸರ್? ನೋಡಿ, ನಮ್ಮ ಭಾರತ ಡೆವಲಪ್ಮೆಂಟ್ ಆಗ್ತಾ ಇರೋ ದೇಶ. ನಮ್ಮ ರಾಜ್ಯ ಸಹ ಉತ್ತಮವಾದ ಗೀಗೆ ಕೆಲಸ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಬೆಳವಣಿಗೆ, ನಮ್ಮ ಅಭಿವೃದ್ಧಿ ಕಾರ್ಮಿಕರ ಬೆಳವಣಿಗೆ ಮೇಲೆ ಅವಲಂಬಿತವಾಗಿದೆ. ಎಲ್ಲಿ ಕಾರ್ಮಿಕ ಸಂತೋಷವಾಗಿರ್ತಾನೆ, ಆ ರಾಜ್ಯ ಆಗ್ಲಿ, ಆ ಜಿಲ್ಲೆ ಆಗ್ಲಿ, ಆ ದೇಶ ಆಗಲಿ ಸಂತೋಷವಾಗಿ ಅಭಿವೃದ್ಧಿ ಆಗುತ್ತೆ. ಇದರಿಂದ ಎಲ್ಲ ಕಾರ್ಮಿಕ ಇಲಾಖೆಯಿಂದ ನಾವು ಅಧಿಕಾರಿಗಳಾಗಿ ಮತ್ತು ಕಾರ್ಮಿಕ ಸರ್ಕಾರದ ನೌಕರರಾಗಿ ನಮ್ಮ ಅಡಿಯಲ್ಲಿ ಏನ್ ಕಾರ್ಮಿಕರು ಬರ್ತಾರೆ ಅವ್ರ ಸೌಲಭ್ಯಗಳನ್ನ ನೋಡೋದು, ಅವರ ಬೆಳವಣಿಗೆಗೆ ನಾವು ನಮ್ಮ ಕರ್ತವ್ಯನ ಇದು ಮಾಡೋದು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡಿದ್ದೀವಿ ನಾವೆಲ್ಲ. ಓಕೆ ಸರ್, ಅದ್ರ ಬಗ್ಗೆ ನಾವು ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ ಹಲೋ ಹಲೋ. ಹಾ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಸರ್ ನಮಸ್ಕಾರ, ನನ್ನ ಹೆಸರು ಮಹೇಶ್ ಅಂದ್ಬಿಟ್ಟು ಹೂವಿನ ಕೊಳದಿಂದ. ಮಹೇಶ್ ಅವ್ರು, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ಸರ್ ಮಹೇಶ್ ಅವ್ರು ಹೇಳಿ. ನಾನು ಚೇತನ್ ಹೇಳಿ, ಕೇಳುತ್ತೆ ಹೇಳಿ. ಅವರು ಸಂಪೂರ್ಣವಾಗಿ ಪ್ರಾಮಾಣಿಕವಾಗಿ ಕಾರ್ಮಿಕರಾಗಿದ್ದಾರೆ. ಅವ್ರ ಯಾವುದೇ ರೀತಿಯ ಕಾರ್ಮಿಕ ಕಾರ್ಡ್ ತಲುಪ್ತೇ ಇಲ್ಲ. ಓಕೆ, ಕಾರ್ಮಿಕರು ಅಲ್ಲದ ವ್ಯಕ್ತಿಗಳಿಗೆಲ್ಲ ಕಾರ್ಡ್. ಓಕೆ, ಯಾವ ಕಾರ್ಡ್ ಕೇಳ್ತಾ ಇದ್ದೀರಾ ಮಹೇಶ್ ಅವರು? ತಾವು ಕಟ್ಟಡ ಕಾರ್ಮಿಕರು ಕೇಳ್ತಾ ಇದ್ದೀರಾ? ಅಸಂಘಟಿತ ಕಟ್ಟಡ ಕಾರ್ಮಿಕರು. ಓಕೆ ಓಕೆ, ಕಟ್ಟಡ ಕಾರ್ಮಿಕರು ಅಂದ್ರೆ ಅವರು ಕೆಲಸ ಮಾಡ್ತಾ ಇದಾರೆ, ಕನ್ಸ್ಟ್ರಕ್ಷನ್ ಕೆಲಸ, ಕಟ್ಟಡ ಕಾರ್ಮಿಕರಾಗಿದ್ದಾರೆ ಅಂತನಾ? ಹೌದು ಸರ್. ಅವ್ರು ಯಾವ ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ನಮ್ಮ ತಾಲೂಕಲ್ಲೇ ಕೆಲಸ ಮಾಡ್ತಾರೆ. ಸರಗೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರಾ? ಮಾಡ್ತಾರೆ, ಕೋಟೆಯಲ್ಲೂ ಮಾಡ್ತಿರ್ತಾರೆ. ಓಕೆ, ಮತ್ತೆ ಅಪ್ಲಿಕೇಶನ್ ಎಲ್ಲ ಕೊಟ್ಟಿದ್ದೀವಿ ಸರ್. ರಿಜೆಕ್ಟ್ ಮಾಡೋದು, ನಿಮ್ ಆಫೀಸ್ ಇಂದ ಬರ್ತಾರೆ, ಅಮೌಂಟ್ ಕೊಟ್ಟು ಮಾತ್ರ ಪಾಸ್ ಆಯ್ತವೆ, ಅಮೌಂಟ್ ಕೊಡದಿರೋದೆಲ್ಲ ಫೇಲ್ ಆಯ್ತವೆ. ಹಂಗಾದ್ರೆ ಏನ್ ಸರ್ ಸಮಸ್ಯೆ? ಒಬ್ಬ ವ್ಯಕ್ತಿ ಎಷ್ಟು ದಿನ ಕೆಲಸ ಮಾಡ್ಬೋದು? 365 ದಿನದಲ್ಲಿ 90 ದಿನ ಮಾಡ್ಬೋದು. ಅಲ್ಲ, ನಮ್ ನಿಯಮ ಇರೋದೇ ಹಂಗೆ. ಯಾರು ಒಂದ್ ವರ್ಷದಲ್ಲಿ 90 ದಿನ ಕೆಲಸ ಮಾಡ್ತಾರೆ ಅವ್ರಿಗೆ ಕನ್ಸ್ಟ್ರಕ್ಷನ್ ಕಾರ್ಡ್ ಕೊಡ್ಬೇಕು ಅಂತಾನೆ ಇರೋದು. ಇನ್ ಕೇಸ್ ಅಲ್ಲ, 90 ದಿನನೇ ಮಾಡ್ಬೇಕಾ ಸರ್? ಇಲ್ಲ, 90 ವರ್ಷದಲ್ಲಿ 90 ದಿನ ಅವನು ಕಟ್ಟಡ ಕಾರ್ಮಿಕನಾಗಿದ್ರೆ ಮಾತ್ರ ಅವನು ಕಟ್ಟಡ ಕಾರ್ಮಿಕ ಅನ್ನಿಸ್ಕೊಳ್ತಾನೆ. ಅದಕ್ಕೆ ನಾವು ಕಾರ್ಡ್ ಕೊಡ್ತೀವಿ. ಇನ್ ಕೇಸ್ ಅಕಸ್ಮಾತ್ ನಿಮ್ಗೆ ಈ ಹಂತದಲ್ಲಿ ಏನಾದ್ರು ನಿಮ್ಗೆ ತೊಂದರೆ ಆಗ್ತಾ ಇದೆ ಅಂತಂದ್ರೆ ನೀವು ನೇರವಾಗಿ ಲೇಬರ್ ಇನ್ಸ್ಪೆಕ್ಟರ್ನ ಕಾಂಟ್ ಮಾಡೋದು. ಇಲ್ಲ ಅಂತಂದ್ರೆ ಇಲ್ಲಿ ಲೇಬರ್ ಆಫೀಸರ್ದು ಇರುತ್ತೆ, ನಮ್ಮ ಸಹಾಯವಾಣಿ ಇರುತ್ತೆ, ಅಲ್ಲಿಗಾದ್ರೂ ಒಂದು ಕಂಪ್ಲೇಂಟ್ ಆದ್ರೂ ರೈಸ್ ಮಾಡ್ಬೋದಲ್ವಾ? ಮಾಡಿ. ಸಹಾಯವಾಣಿ ಇವತ್ತು ನೀವು ಬಂದ್ ಹೇಳ್ತೀರಿ, ಇವತ್ತು ಒಂದೇ ದಿನ ಅಷ್ಟೇ. ಸಮಸ್ಯೆ ಅನ್ನೋದು ನಿರಂತರವಾಗಿರ್ತದ. ನಿಮ್ ಕೆಳಮಟ್ಟದಲ್ಲೇ ಸಮಸ್ಯೆ ಇರೋದ್ರಿಂದ ಹೆಂಗ್ ಬಗೆಹರಿಸಕ್ಕಾಗ್ತದ ಸರ್? ಇಲ್ಲ, ನಮ್ಮ 155-214 ಅನ್ನ ಸಹಾಯವಾಣಿ ವರ್ಷ ಪೂರ್ತಿ ಇರುತ್ತೆ ನಿಮ್ಗೆ. ಅದನ್ನ ಇಟ್ಕೊಳ್ಳಿ. ಮತ್ತೆ ಕಾರ್ಮಿಕ, ತಾವು ಇಷ್ಟು ಮಾತಾಡ್ತಿದ್ದೀರಾ ಅಂತಂದ್ರೆ ನಿಜವಾಗ್ಲೂ ನಿಮ್ಗೆ ಅಭಿನಂದನೆಗಳು. ನಮ್ಮ ಕಾರ್ಮಿಕ ಇಲಾಖೆ ಬಗ್ಗೆ ತಾವು ತುಂಬಾ ತಿಳ್ಕೊಂಡಿದ್ದೀರಾ. ಏನಾದ್ರು ತೊಂದರೆ ಆದ್ರೆ ದಯವಿಟ್ಟು ನನ್ನೇ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ಗಳಿರುತ್ತೆ, ಲೇಬರ್ ಇನ್ಸ್ಪೆಕ್ಟರ್ ನಂಬರ್ ಇರುತ್ತೆ ತಮ್ಮ ಹತ್ರ. ನಮ್ಮ ಉದ್ದೇಶ ಈಗ ಮಾತಾಡಿದ್ರಲ್ಲ ಅದೇನಾ? ಆಯ್ತು, ಹೌದು. ನೀವು ಕಚೇರಿಯಲ್ಲೇ ಮಾತಾಡಿದಾಗ ನಾನು ಕಚೇರಿಯಲ್ಲೇ ಹೇಳಿದ್ದೀನಿ. ಸೊ ನಿಮ್ಗೆ ಏನ್ ಕಷ್ಟ ಆಗ್ತದೆ ಆ ಕಷ್ಟನ ನಾನೇ ನಿಮ್ಮ ಹತ್ರ ಡೈರೆಕ್ಟ್ ಆಗಿ ಮಾತಾಡ್ಕೊಂಡ್ ಬಂದಿರೋದನ್ನ ತಿರುಗಿ ಫೋನ್ ನಲ್ಲಿ ಮಾತಾಡ್ತಾ ಇದ್ದೀರಾ. ಇದರಿಂದ ನನಗೂ ಒಂಥರ ಇದರಿಂದ ನನಗೂ ಒಂದ್ ಸಂತೋಷ ಏನಂತಂದ್ರೆ, ನಿಮ್ಮ ತರ ಯಾವ್ರಿಗೆ ತೊಂದರೆ ಆಗಿದೆ ಆ ತೊಂದರೆ ಬೇರೆ ಯಾವ್ರಿಗೆ ಆಗ್ಬಾರ್ದು. ಇದರಿಂದ ನೀವು ಏನ್ ತೊಂದರೆ ಆಗುತ್ತೆ ಅನ್ನೋದಾರೆ ನಾನು ನನ್ನ ನಂಬರ್ ಕೊಟ್ಟಿರ್ತೀನಿ, ನಮ್ಮ ಇನ್ಸ್ಪೆಕ್ಟರ್ ನಂಬರ್ ಕೊಟ್ಟಿರ್ತಾರೆ. ಸೊ ಯಾರು ಥರ್ಡ್ ಪರ್ಸನ್ ನೀವು ಭೇಟಿ ಮಾಡಬೇಡಿ. ನಮ್ಮ ಆಫೀಸು ಡೈರೆಕ್ಟ್ ಆಗಿ ಬನ್ನಿ.
ಇವತ್ತು ನನ್ನ ಸುದಿನ ನೀವು ಬಂದು ನನ್ನ ಡೈರೆಕ್ಟ್ ಆಗಿ ಭೇಟಿ ಮಾಡಿದ್ರಿ, ನನಗೂ ಸಂತೋಷ ಆಯ್ತು ನಿಮ್ ಜೊತೆ ಮಾತಾಡಿ. ಏನೇ ತೊಂದರೆ ಆದ್ರೂ ನನ್ನ ಡೈರೆಕ್ಟ್ ಆಗಿ ಭೇಟಿ ಮಾಡಿ, ಇನ್ಸ್ಪೆಕ್ಟರ್ ಭೇಟಿ ಮಾಡಿ. ಸರ್ ನಾವ್ ಹೇಳ್ತೀರ ಪ್ರಾಮಾಣಿಕರು ಕಾರ್ಡ್ ಸಿಕ್ಕಿ ಸರ್, ನಾವ್ ಬೇಡಿ ಅಂತ ಹೇಳಲ್ಲ. ಕೆಲಸ ಯಾರು ಮಾಡ್ತೀರ ಅವ್ರು ಸಿಕ್ತಿ, ಕೆಲಸ ಮಾಡಿದ್ರು ತಗೊಳ್ಳೋದು ಬೇಡಿ, ಪ್ರಾಮಾಣಿಕರಿಗೆ ಯಾರ ಕೊಡ್ಬೇಕು ಕಾರ್ಡು. ಆಯ್ತು, ನಾವ್ ಏನಂತಂದ್ರೆ ಎಲ್ಲ ಈ ನಿಮ್ ಬಂದಾಗ್ಲೂ ನಿಮ್ಮನ್ನು ಯಾಕೆ ನಾವ್ ಚೆಕ್ ಮಾಡಿದ್ವಿ ಅಂತಂದ್ರೆ ನೀವು ವರ್ಕರ್ ಅಲ್ವೋ ಅನ್ನೋದನ್ನ ನಾವ್ ತಿಳ್ಕೊಳ್ಬೇಕು ಅಂತಾನೆ ನಮ್ಮ ಉದ್ದೇಶನು. ನಾನು ವರ್ಕರ್ ಅಲ್ಲ ಸರ್, ನಾನು ನೇರವಾಗಿ ಹೇಳ್ತೀನಿ, ವರ್ಕರ್ ಅಲ್ಲ, ನಾನು ಕಾರ್ಡು ಮಾಡ್ತಿಲ್ಲ. ಹೌದು, ಅದೇ ನಾನು ಹೇಳ್ತಾ ಇರೋದು ಮಹೇಶ್ ಅವರೇ. ಯಾರು ಕಟ್ಟಡ ಕಾರ್ಮಿಕರಾಗಿದ್ದಾರೆ ಅವ್ರಿಗೆ ಮಾತ್ರ ನಮ್ ಕಾರ್ಡ್ ಹೋಗ್ಬೇಕು. ಯಾಕಂದ್ರೆ ಬೆನಿಫಿಟ್ ನಮ್ಮ ಸೆಸ್ ಕಲೆಕ್ಷನ್ ಆಗ್ತಾ ಇರೋದು ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಅಂತ. ಸೊ ಆ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಏನಾಗುತ್ತೆ, ಆ ವರ್ಕರ್ಸ್ ಕಟ್ಟಡ ಕಾರ್ಮಿಕರಿಗೆ ಅದು ತಲುಪಬೇಕು. ಆ ಹಂತದಲ್ಲಿ ನಾವೇನ್ ಮಾಡ್ತೀವಿ, ರಿಜೆಕ್ಟು ಮಾಡ್ತಾ ಇರ್ತೀವಿ. ಮತ್ತೆ ರಿಯಲ್ ವರ್ಕರ್ ಆದ್ರೆ ನಾವೇನೆ ಅವ್ರಿಗೆ ಉತ್ತೇಜನ ಕೊಟ್ಟು ಕಿಟ್ಗಳನ್ನ ಕೊಟ್ಟು ಕಾರ್ಡ್ಗಳನ್ನ ಮಾಡ್ಕೊಟ್ಟಿದ್ರೆ ಸುಮಾರು ಸನ್ನಿವೇಶಗಳಿದೆ, ನಿಮ್ಗೂ ಗೊತ್ತಿದೆ ಅದು. ಸರಿ, ಪ್ರಾಮಾಣಿಕರಿಗೆ ಕಾರ್ಡ್ ಸಿಗ್ಲಿ ಅನ್ನೋದೇ ನಮ್ಮ ಗುರಿ ಉದ್ದೇಶ. ಆಯ್ತು, ಸಂತೋಷ. ಮುಂದುವರ್ಸೋಣ. ನಮ್ ಕೆಲಸ ಏನಿದೆ ಅದನ್ನ ನಿಜವಾಗ್ಲೂ ನಮ್ಮ ಬೈಕೇನು ಅಷ್ಟೇನೆ, ಪ್ರಾಮಾಣಿಕವಾಗಿ ಯಾರು ಕಟ್ಟಡ ಕಾರ್ಮಿಕರಿದ್ದಾರೆ ಅವ್ರಿಗೆ ಆ ಕಾರ್ಡ್ ಬರಬೇಕು. ಅಕಸ್ಮಾತ್ ಅವ್ರೇನಾದ್ರು ಕನ್ಸ್ಟ್ರಕ್ಷನ್ ವರ್ಕರ್ ಅಲ್ಲ ಅದು ಸಹ ನಾವು ಬೇರೆ ವೃತ್ತಿಗಳನ್ನಲ್ಲೂ ಅಸಂಘಟಿತ ಕಾರ್ಮಿಕರು ಅಂತ ನಾವು ನೋಂದಣಿ ಮಾಡ್ಕೊಳ್ತಾ ಇದೀವಲ್ವಾ, ಅದ್ರಲ್ಲೂ ಸಹ ನಾವು ನೋಂದಣಿ ಮಾಡ್ಕೊಡ್ತೀವಿ ಅವ್ರಿಗೆ. ಸರ್ ಇನ್ನೊಂದ್ ಏನಂದ್ರ, ನಿಮ್ಮ ಆಫೀಸ್ ಅಲ್ಲಿ ಹೋದಂತ ನೀವು ರೆಸ್ಪಾನ್ಸ್ ಮಾಡ್ತಿದ್ರಿ, ನೀವು ಮೇಲಧಿಕಾರಿ ಆದವರು ರೆಸ್ಪಾನ್ಸ್ ಮಾಡ್ತಿದ್ರಿ. ನಿಮ್ಮ ಅಲ್ಲಿ ಹೋದವ್ರು ರೆಸ್ಪಾನ್ಸೇ ಮಾಡಲ್ಲ, ಹೋಗಿ ಬನ್ನಿ ಒಂಥರ ಏನೋ ಒಂಥರ ಮಾತು ಪಾಪ ಕಾರ್ಮಿಕರಿಗೆ ಬೇಜಾರಾಗಲ್ಲ ಸರ್? ಇಲ್ಲ, ನಮ್ಮಲ್ಲೂ ತರಬೇತಿ ಹೊಂದಿರೋ ಇನ್ಸ್ಪೆಕ್ಟರ್ ಇರ್ತಾರೆ, ಡಿಒಗಳು ಇರ್ತಾರೆ. ಮೇ ಬಿ ನೀವು ಯಾವಾಗ್ಲೂ ಟೈಮಲ್ಲಿ ಹೋಗಿರ್ಬೇಕಾದ್ರೆ ಅವ್ರ ಒತ್ತಡದಲ್ಲಿ ನೀವು ಮಾತಾಡಿದ್ದಾರೆ, ಆ ಇದ್ರಲ್ಲಿ ಸ್ವಲ್ಪ ತಿಳ್ಕೊಂಡಿರ್ಬೋದು. ಆಯ್ತು, ಇನ್ನ ನಾನು ನಮ್ಮ ಇವ್ರಿಗೂ ಸಿಬ್ಬಂದಿಗಳಿಗೂ ಹೇಳ್ತೀನಿ, ಸ್ವಲ್ಪ ಸಾವಧಾನದಿಂದ ಕೆಲಸ ಮಾಡ್ಕೊಳ್ಳೋದಕ್ಕೆ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಮಹೇಶ್ ಅವರು. ಧನ್ಯವಾದಗಳು ಮಹೇಶ್, ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾ ಇದ್ರಿ, ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಏನೇನು ಜವಾಬ್ದಾರಿಗಳಿರುತ್ತೆ ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಅದೇ ತಾವು ಈಗಲೂ ಫೋನ್ ಬಂದಿತ್ತಲ್ಲ. ಸೊ ನಮ್ಮಲ್ಲಿ ಏನಂತಂದ್ರೆ ಸಂಘಟಿತ ಕಾರ್ಮಿಕರು ಮತ್ತೆ ಅಸಂಘಟಿತ ಕಾರ್ಮಿಕರು ಎರಡು ನಾವು ಬಗೆ ಮಾಡ್ಕೊಳ್ತೀವಿ. ಸಂಘಟಿತ ಕಾರ್ಮಿಕರು ಅಂತಂದ್ರೆ ಎಲ್ಲಿ ಯಾವ ಫ್ಯಾಕ್ಟ್ರಿಗಳಲ್ಲಿ ಎಲ್ಲಿ ESI ಇರುತ್ತೆ, ಎಲ್ಲಿ PF ಇರುತ್ತೆ, ಅವ್ರದ್ದು ಒಂದು ಸೆಗ್ಮೆಂಟ್ ಇರುತ್ತೆ. ಆ ಸೆಗ್ಮೆಂಟ್ ನಲ್ಲಿ ಏನಂತಂದ್ರೆ ಒಂದು ಸಂಸ್ಥೆ ಇರುತ್ತೆ, ಸಂಸ್ಥೆನವರೇನೆ ಕಾನೂನಿನ ಪ್ರಕಾರ ಆ ವರ್ಕರ್ ಗಳಿಗೆ ಏನು ತಲುಪಿಸ್ಬೇಕು ತಲುಪಿಸ್ತಿರ್ತಾರೆ. ನಮ್ಮಲ್ಲಿ ಏನಾಗುತ್ತೆ, ನಮ್ಮ ಕರ್ನಾಟಕದಲ್ಲಿ 83% ಅಸಂಘಟಿತ ಕಾರ್ಮಿಕರಿದ್ದಾರೆ. ಸೊ ಈ ಅಸಂಘಟಿತ ಕಾರ್ಮಿಕರಿಗೆ ನಾವು ವಿವಿಧ ಯೋಜನೆಗಳನ್ನ ಮಾಡ್ಕೊಂಡಿದೀವಿ. ಅದರಲ್ಲಿ ಈಗ ಫೋನ್ ಬಂದಂಗೆನೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂತಂದ್ರೆ ನಮ್ಮಲ್ಲಿ ಯಾರು ಕಟ್ಟಡ ಕಾರ್ಮಿಕರು ಇರ್ತಾರೆ, ನಮ್ಗೊಂದು ನಿಧಿ ಇದೆ. ಯಾವ್ದೇ ಒಂದು ಬಿಲ್ಡಿಂಗ್ ಕಟ್ತಾರೆ ಅಂತಂದ್ರೆ ಅದಕ್ಕೆ 1% ನಾವು ಕಟ್ಟಡ ಸೆಸ್ ಅಂತ ಕಲೆಕ್ಟ್ ಮಾಡ್ತೀವಿ. ಆ ಸೆಸ್ ಕಲೆಕ್ಷನ್ ಆಗೋದು 1,500 ಕೋಟಿ ಅಷ್ಟು ವಾರ್ಷಿಕವಾಗಿ ಸಂದಾಯ ಆಗುತ್ತೆ ನಮ್ಗೆ. ಇದರಿಂದ ನಮ್ಮ ಮಾನ್ಯ ಸರ್ಕಾರ ಮತ್ತು ಈಗ ನಮ್ಮ ಮಾನ್ಯ ಕಾರ್ಮಿಕ ಮಂತ್ರಿಗಳಾದ ಸಂತೋಷ್ ಲಾಡ್ ಸಾಹೇಬ್ರು, ಸೊ ಈ ಸವಲತ್ತುಗಳು ಕಟ್ಟಡ ಕಾರ್ಮಿಕರಿಗೆ ತಲುಪಬೇಕು. ಮತ್ತೆ ಈ ಸೌಲಭ್ಯಗಳು ಕಟ್ಟಡ ಕಾರ್ಮಿಕರು ಅಲ್ಲದೆ ಇರೋರು ಸಹ ನಮ್ಮಲ್ಲಿ ಕಾರ್ಡ್ಗಳು ಮಾಡಿಸ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಅದನ್ನ ರಿಜೆಕ್ಷನ್ಸ್ ಅಂತ ಬೇರೆ ಮಾಡ್ತೀವಿ. ಸೊ ಅಂತ ಟೈಮಲ್ಲಿ ರಿಯಲ್ ಕಟ್ಟಡ ಕಾರ್ಮಿಕರು ನಾವು ಪರಿಶೀಲನೆಗೆ ಒಳಪಡಿಸ್ತೀವಿ. ಅಂತ ಟೈಮಲ್ಲಿ ಏನಾಗುತ್ತೆ, ಕಾಲಮಿತಿ ಒಂದೊಂದು ಸ್ವಲ್ಪ ಲೇಟ್ ಆಗಬಹುದು. ಅಂಥದ್ರಲ್ಲಿ ಈ ತರ ಕಂಪ್ಲೇಂಟ್ಗಳು ಬರುತ್ತೆ. ನಮ್ಮ ಉದ್ದೇಶ ಏನಂತಂದ್ರೆ, ಯಾರಿಗೆ ಕಟ್ಟಡ ಕಾರ್ಮಿಕರಿಗೆ ಯಾರಿಗೆ ಸವಲತ್ತು ತಲುಪಬೇಕು ಅವ್ರಿಗೆ ನಿಗದಿತವಾಗಿ ತಲುಪಬೇಕು ಮತ್ತು ನೇರವಾಗಿ ತಲುಪಬೇಕು. ಸೊ ಈ ಹಂತದಲ್ಲಿ ಯಾವುದೇ ಕಾರ್ಮಿಕ ಆಗಲಿ ತೊಂದರೆ ಅನುಭವಿಸಬಾರ್ದು. ಇದರಿಂದ ನಾವು ಆ ಕಡೆ ಕೆಲಸ ಮಾಡ್ತಾ ಇದೀವಿ. ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಸರ್, ನಾನು HD ಕೋಟೆ ತೊರವಳ್ಳಿಯಿಂದ ರಮೇಶ್ ಅಂತ ಹೇಳಿ. ರಮೇಶ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ. ಸರ್, ನಾನು ರಿನ್ಯೂವಲ್ ಕೊಟ್ಟು ಸುಮಾರು 6-7 ತಿಂಗಳಾಯ್ತು. ರಿನ್ಯೂವಲ್ಗೆ 3 ಸಲ ರಿಜೆಕ್ಟ್ ಮಾಡಿದ್ರು. 3 ಸಲ ಅಪ್ಲಿಕೇಶನ್ ಹಾಕು ಅಂತಂದ್ರು. ಮತ್ತೆ ಅಪ್ಲಿಕೇಶನ್ ಹಾಕಿದ್ರು. ಏನಾಗಿದೆ, ಏನಕ್ಕೋಸ್ಕರ ರಿಜೆಕ್ಟ್ ಮಾಡ್ತಾ ಇದೀರ ಅಂದ್ರು ಹೇಳೋದು ಇಲ್ಲ. ನಾನು ಮೈಸೂರಿಗೆ ಬಂದು ಅಲ್ಲಿ ಸುಮಾರು ಅಲ್ಲಿನೂ ಕೇಳಿದೆ, ಅಲ್ಲೂ ಹೇಳಿಲ್ಲ ಸರ್. ಏನಕ್ಕೆ ರಿಜೆಕ್ಟ್ ಮಾಡ್ತಾ ಇದಾರೆ ಅಂತಂದ್ರು ಕೇಳೋದಿಲ್ಲ. ಇಲ್ಲ, ಕಾರ್ಮಿಕರು ಅಲ್ಲ ಅನ್ನೋದಾದ್ರೂ ಸರಿ. ಈಗ 20 ವರ್ಷದಿಂದ ನಾವು ಕಾರ್ಮಿಕ ಕೆಲಸ ಮಾಡ್ಕೊಂಡೆ 2019ನೇ ಇಸ್ವಿಯಿಂದನೇ ನಾವು ಮಾಡಿದೀವಿ, ಕಾರ್ಡ್ ಮಾಡ್ಸಿದೀವಿ.
ಆಯ್ತು. ನೀವು ಅವಾಗಿಂದ ರಿನಿವಲ್ ಎಲ್ಲ ಮಾಡ್ಸ್ಕೊಂಡ್ ಬಂದಿದ್ವಿ ಸರ್, ಆದ್ರೂ ಈಗ ಮಾಡ್ಕೊಡ್ತಾ ಇಲ್ಲ, ಯಾಕೆ ಅನ್ನೋದು ಗೊತ್ತಿಲ್ಲ. ರಮೇಶ್ ಅವರೇ, ತಾವೀಗ ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ನಾವ್ ಇಲ್ಲೇ ಸರ್ ಎಚ್ ಡಿ ಕೋಟೆ ಸರ್, ಊರ ಅಕ್ಕಪಕ್ಕ. HD ಕೋಟೆ. ನೀವು ನಮ್ಮ ಅಪ್ಲಿಕೇಶನ್ ಹಾಕಿದ್ದೀರಾ? ಹಾ ಸರ್, ರಿನಿವಲ್ಗೆ ಇದು 3 ಸಲ ಇದ್ ಮಾಡಿದೀನಿ, 3 ಸಲ ಅಪ್ಲೈ ಮಾಡಿದೀನಿ ಸರ್. ಅಲ್ಲ, ಅಪ್ಲಿಕೇಶನ್ ಹಾಕಿದಾಗ ನೀವು ನಮ್ಮ ಇದನ್ನ ಎಂಪ್ಲಾಯ್ ಸರ್ಟಿಫಿಕೇಟ್ ಅಂತ ಇರುತ್ತೆ, ಅದಕ್ಕೆಲ್ಲ ಸೈನ್ ಮಾಡಿಸಿ ಹಾಕಿದ್ದೀರಾ? ಹೌದು ಸರ್, ಎಲ್ಲಾನು ನಿಮ್ಮ ಮೇಸ್ತ್ರಿ ಹತ್ರ, ನಿಮ್ಮ ಯಾರು ಬಿಲ್ಡಿಂಗ್ ಕಟ್ತಾ ಇದ್ದೀರಾ ಓನರ್ ಹತ್ರ ಡೀಟೇಲ್ಸ್ ತಗೊಂಡು ಅಪ್ಲಿಕೇಶನ್ ಸಂಘದಿಂದ ಇದ್ ಮಾಡ್ತಿದೆ ಸರ್, ಸಂಘದಲ್ಲೇ. ಹೌದು, ಸಂಘದಿಂದ ಅಲ್ಲ, ಸಂಘದಿಂದ ನೀವು ಅಪ್ಲಿಕೇಶನ್ ಹಾಕಿದಾಗ ಏನಾಗುತ್ತೆ, ನೀವೇನು ನಂಬರ್ಗಳು ಕೊಟ್ಟಿರ್ತೀರ, ಎಲ್ಲಿ ಯಾವ ಬಿಲ್ಡಿಂಗ್ ನಲ್ಲಿ ಕೆಲಸ ಮಾಡಿದ್ವಿ ಅಂತ ನೀವು ನಂಬರ್ ಕೊಟ್ಟಿರ್ತೀರಲ್ಲ, ಆ ನಂಬರ್ಗೆ ಫೋನ್ ಮಾಡಿರ್ತಾರೆ. ಇಲ್ಲ ಅಂತಂದ್ರೆ ನೀವೇನ್ ಕೆಲಸ ಮಾಡಿರ್ತಾರೆ ಆ ಜಾಗದಲ್ಲಿ ಬಂದು ಒಂದ್ಸಲಿ ನೋಡಿರ್ತಾರೆ ನಮ್ಮ ಇನ್ಸ್ಪೆಕ್ಟ್ರು. ಆ ತರದಲ್ಲಿ ನಿಮ್ಮ ಇದ್ರಲ್ಲಿ ಯಾರು ಒಪ್ಪಿರಲ್ಲ, ಇವ್ರು ನಮ್ಮಲ್ಲಿ ಗುರ್ತಿಸಿರಲ್ಲ ನಿಮ್ಮನ್ನ, ಆ ಹಂತದಲ್ಲಿ ಏನೋ ನಿಮ್ದು ರಿಜೆಕ್ಷನ್ ಆಗಿದೆ. ಇನ್ ಕೇಸ್ ನೀವು ರಿಯಲಿ ಕನ್ಸ್ಟ್ರಕ್ಷನ್ ವರ್ಕರೇ ಅಂತಂದ್ರೆ ನಮ್ಮ ಲೇಬರ್ ಇನ್ಸ್ಪೆಕ್ಟರ್ ಒಂದ್ಸಲಿ ಡೈರೆಕ್ಟ್ ಆಗಿ ಭೇಟಿ ಮಾಡಿ ಅಪ್ಲಿಕೇಶನ್ ಹಾಕಿ, ನನಗೂ ಸಹ ನಿಮ್ಮ ಏನ್ ಅಪ್ಲಿಕೇಶನ್ ಹಾಕ್ತೀರಾ ಅದನ್ನ ವಾಟ್ಸಪ್ ನಲ್ಲಿ ಕಳಿಸಿ, ಇಲ್ಲಾಂದ್ರೆ ನಮ್ಮ ಇದೆಯಲ್ಲ ಹೆಲ್ಪ್ ಲೈನ್ ಇದೆಯಲ್ಲ ಅಲ್ಲಿಗೂ ಒಂದು ಫೋನ್ ಮಾಡಿ, 100% ನಾವು ನಿಮ್ ಕಾರ್ಡ್ ಮಾಡ್ಕೊಡ್ತೀವಿ. ನಿಮ್ ರಿಯಲ್ ವರ್ಕರ್ ಅಂತಂದ್ರೆ 2 ದಿನ ಕೆಲಸಕ್ಕೆ ಮೈಸೂರು ಬಂದಿದೆ ಸರ್, ಏನಕ್ಕೆ ರಿಜೆಕ್ಟ್ ಮಾಡಿದ್ದೀರಾ, ಏನ್ ಮಾಡ್ಬೇಕು ಅಂತ ಕೇಳಿದೆ, ನಾನು ಅವ್ರಿಗೆ ಹೇಳಲಿಲ್ಲ ಸರ್. ಅವರು ನೀವು ಮೈಸೂರಿಗೆ ಬರೋ ಅವಶ್ಯಕತೆನೇ ಇಲ್ಲ, ಇಲ್ಲೇ ಲೇಬರ್ ಇನ್ಸ್ಪೆಕ್ಟರ್ ಆಫೀಸ್ ಇದೆ, ನಿಮ್ಗೆ ಗೊತ್ತಿರುತ್ತೆ, ತಾವು ಅಲ್ಲೇ ಇನ್ಸ್ಪೆಕ್ಟರ್ ಭೇಟಿ ಮಾಡಿ 100% ನಿಮ್ ಕಾರ್ಡ್ ಆಗುತ್ತೆ. ನಿಮ್ ನಂಬರ್ ಹೇಳಿ. ಹಂಗೇನೆ ಕೋಟೆಲ್ಲೇ ಇದ್ ಮಾಡ್ಬೇಕು ಸರ್? ಹಾ, ಕೋಟೆನಲ್ಲೇನೆ ಲೇಬರ್ ಇನ್ಸ್ಪೆಕ್ಟರ್ ಇರ್ತಾರೆ, ಅವ್ರನ್ನ ಭೇಟಿ ಮಾಡಿ. ಅವ್ರನ್ನ ನಿಮ್ಮ ಹೆಸರು, ಮೈಸೂರಿಗೆ ನಿಮ್ದು ಕಾರ್ಡ್ ಮೈಸೂರು ಕಾರ್ಡ್ ಆಗಿರೋದ್ರಿಂದ ನೀವು ಮೈಸೂರಿಗೆ ಹೋಗಿ ಅಂತ ಹೇಳಿದ್ರು. ನೀವ್ ಹಂಗಂದ್ರೆ ಮೈಸೂರಿನಲ್ಲಿ ಕಾರ್ಡ್ ಮಾಡ್ಕೊಂಡಿರ್ತೀರಾ ಅಂತಂದ್ರೆ ಅಲ್ಲಿ ಯಾವ್ದೋ ಅಡ್ರೆಸ್ ಕೊಟ್ಟಿರ್ತೀರಾ, ಇದರಿಂದ ಮೈಸೂರಿನಲ್ಲಿ ನಿಮ್ಮ ಮನೆಗೆ ಹೋಗಿರ್ತಾರೆ, ಅಲ್ಲಿ ನೀವು ಇರಿಲ್ಲ ಅಂತ ಅದನ್ನ ರಿಜೆಕ್ಟ್ ಆಗಿರುತ್ತೆ. ಸೊ ನೀವು 2-3 ಸಲ ಫೋನ್ ಮಾಡಿ ಮತ್ತೆ ಫೋಟೋನು ಕಳ್ಸಿಸ್ಕೊಂಡ್ರು ಸರ್. ನಾನು ನೀವು ಈಗ ಫೋಟೋನು ಕಳ್ಸ್ಕೊಂಡ್ರು. ಸರಿ, ಈಗ ಎಲ್ಲಿ ಹಾಲಿ ವಾಸ ಎಲ್ಲಿ ನಿಮ್ದು? ನಾವು ಇಲ್ಲೇ ಎಚ್ ಡಿ ಕೋಟೆ. ಹಂಗಾದ್ರೆ ನೀವೊಂದ್ ಕೆಲಸ ಮಾಡಿ, ಸರ್ಗೂರ್ನ ಲೇಬರ್ ಇನ್ಸ್ಪೆಕ್ಟರ್ ಭೇಟಿ ಮಾಡಿ, ಅವ್ರು ನಿಮ್ಗೆ ಇಲ್ಲೇ ಕಾರ್ಡ್ ಮಾಡ್ಕೊಡ್ತಾರೆ. ಅದು ಮತ್ತೆ ರಿನ್ಯೂವಲ್ ಇದೆಲ್ಲ ಎಲಿಜಿಬಲ್ ಎಲ್ಲ ಹೋಗುತ್ತಲ್ಲ ಸರ್? ನೀವು ರಿಯಲ್ ವರ್ಕರ್ ಆದ್ರೆ ಅವ್ರು ಏನು ನಿಮ್ಗೆ ಅನುಕೂಲ ಮಾಡ್ಕೊಡ್ಬೇಕು ಅದನ್ನೆಲ್ಲ ಮಾಡ್ಕೊಡ್ತಾರೆ. ಭೇಟಿ ಮಾಡಿ, ಹರ್ಷಿತಾ ಅಂತ ಲೇಬರ್ ಇನ್ಸ್ಪೆಕ್ಟರ್ ಇರ್ತಾರೆ, ಅವ್ರನ್ನ ಭೇಟಿ ಮಾಡಿ. ಅವರು ಇಲ್ಲಿ ಕೋಟೆನಲ್ಲಿ ಅವ್ರನ್ನು ಭೇಟಿ ಮಾಡಿದೆ ಸರ್. ಆಯ್ತು, ನೀವು ಅದೇ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮ್ಗೆ ತೊಂದರೆ ಆಗಿದೆ ಮೋಸ್ಟ್ಲಿ. ನಿಮ್ಮಲ್ಲಿ ಯಾರು ನೀವು ಓನರ್ ಅಂತ ಹೇಳಿರ್ತೀರಾ, ಓನರ್ ನಿಮ್ಮನ್ನ ರೆಸ್ಪಾಂಡ್ ಮಾಡಿರಲ್ಲ, ಅವ್ರು ನಿಮ್ಮನ್ನ ಪರಿಚಯ ಕೊಟ್ಟಿರಲ್ಲ ನಮ್ಗೆ, ಅದಕ್ಕೆ ರಿಜೆಕ್ಷನ್ ಆಗಿರುತ್ತೆ. ಆಯ್ತು, ಇನ್ನೊಂದ್ಸಲಿ ಅಪ್ಲಿಕೇಶನ್ ಹಾಕಿ ನಾವು ನಿಜವಾಗ್ಲೂ ನಿಮ್ಗೆ ಕಾರ್ಡ್ ಮಾಡ್ಕೊಡ್ತೀವಿ. ರಿಯಲ್ ವರ್ಕರ್ ಅಂತಂದ್ರೆ ನಿಮಗೆ ನಮ್ಮ ಏನ್ ಸೌಲಭ್ಯ ಬರಬೇಕು ಅದೆಲ್ಲ ಬಂದೇ ಬರುತ್ತೆ. ದಯವಿಟ್ಟು ಇನ್ನೊಂದ್ಸಲಿ ಅಪ್ಲಿಕೇಶನ್ ಹಾಕಿ. ಅಲ್ಲಿ ಮಾಡಿಸ್ಕೊಂಡು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು ಇವರು. ಆಯ್ತು, ಈಗ ನೀವು ಲೋಕಲ್ ಲೇಬರ್ ಇನ್ಸ್ಪೆಕ್ಟರ್ ಭೇಟಿ ಮಾಡಿ ನಿಮ್ಗೆಲ್ಲ ಕೆಲಸ ಮಾಡ್ಕೊಡ್ತಾರೆ, ಅವ್ರು ಹೇಳಿರ್ತೀನಿ ನಾನು. ಓಕೆ ಸರ್, ಅಲ್ಲಿ ಹೋಗಿ ಫೋನ್ ಮಾಡ್ತೀನಿ. ಓಕೆ, ಧನ್ಯವಾದಗಳು ರಮೇಶ್, ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾ ಇದ್ರಿ, ಈಗ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡಿದ್ರೆ, ಈಗ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಒಂದು ಕಾರ್ಮಿಕರ ಕಲ್ಯಾಣಕ್ಕಾಗಿ ಇಲಾಖೆ ಪ್ರಮುಖವಾಗಿ ಯಾವ ಯೋಜನೆಗಳನ್ನ ಜಾರಿಗೆ ತಂದಿದೆ ಸರ್? ಉತ್ತಮವಾದ ಪ್ರಶ್ನೆ ಇದು. ಏನಂತಂದ್ರೆ ನಮ್ಮಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ಸಂಘಟಿತ ಕಾರ್ಮಿಕರಿಗೆ ಸರ್ಕಾರನೇ ಕಾಯ್ದೆ ಮೂಲಕ ESI ಇರುತ್ತೆ, PF ಇರುತ್ತೆ, ಗ್ರಾಚ್ಯುಟಿ ಇರುತ್ತೆ, ಬೋನಸ್ ಎಲ್ಲ ಇರುತ್ತೆ. ಅವ್ರಿಗೆ ಕಾಯ್ದೆನೆ ಅವ್ರನ್ನ ಕಾಪಾಡ್ಕೊಂಡು ಹೋಗುತ್ತೆ. ಈ ಅಸಂಘಟಿತ ಕಾರ್ಮಿಕರು ಸಹ ನಾವು ನೇರವಾಗಿ ಅವ್ರನ್ನೆಲ್ಲೂ ಕಾಯ್ದೆ ಮೂಲಕ ನೋಡಕ್ ಆಗ್ತಾ ಇರ್ಲಿಲ್ಲ. ಇದರಿಂದ ನಾವು ಈಗ ಈ ಸೌಲಭ್ಯಗಳು, ಅಂಬೇಡ್ಕರ್ ಸೇವಾ ಕಾರ್ಡ್ಗಳು ಕೊಡ್ತಾ ಇದೀವಿ. ಇದರಿಂದ ಅವ್ರನ್ನೂ ಸಹ ನಾವು ಒಂದು ಸಂಖ್ಯಾಬಲ ನಾವು ಹೆಚ್ಚಿಸ್ಕೊಳ್ತಾ ಇದೀವಿ. ಯಾವಾಗ ಬೇಕು ನಮ್ಗೆ ಯಾವ ಸೌಲಭ್ಯ ಬರುತ್ತೆ ಅವ್ರನ್ನ ನಾವು ಮುಂಚೆ ಡೈರೆಕ್ಟ್ ಆಗಿ ಭೇಟಿ ಮಾಡಕ್ಕೂ ಆಗ್ತಾ ಇರ್ಲಿಲ್ಲ, ನಮ್ಮಲ್ಲಿ ಇದೇ ಇರ್ಲಿಲ್ಲ. ಈಗ ನಮ್ಮ ಮೈಸೂರು ಜಿಲ್ಲೆನಲ್ಲಿ ಇ-ಶ್ರಮ್ ಕಾರ್ಡ್ಸ್ ಕೊಡ್ತಾ ಇದೀವಿ, ಮತ್ತೆ ಅಂಬೇಡ್ಕರ್ ಸೇವಾ ಕೇಂದ್ರ ಸೇವಾ ಕಾರ್ಡ್ ಕೊಡ್ತಾ ಇದೀವಿ. ಇದರಿಂದ ನಮ್ಗೆ ನಮ್ದೇ ಆದ ಒಂದು ಸಂಖ್ಯೆ ಇದೆ, ನಮ್ದೇ ಆದ ಒಂದು ವರ್ಕರ್ಸ್ ಪೋರ್ಟಲ್ ಇದೆ. ಇದರಿಂದ ನಮ್ಮಲ್ಲಿ ಏನೇನು ಸೌಲಭ್ಯಗಳು ಬರುತ್ತೆ ಆ ಸೌಲಭ್ಯಗಳನ್ನ ನಾವು ನೇರವಾಗಿ ಕಾರ್ಮಿಕರಿಗೆ ತಲುಪಿಸ್ತಾ ಇದೀವಿ. ನಮ್ಮ HD ಕೋಟೆಗೆ ಸಂಬಂಧಪಟ್ಟಂಗೆ 8,430 ಜನ ಕನ್ಸ್ಟ್ರಕ್ಷನ್ ಕಾರ್ಡ್ಸ್ನ ಆವಾಗಲೇ ಮಾಡ್ಕೊಂಡಿದ್ದಾರೆ. ಹಾಗೆ ನಮ್ಮಲ್ಲಿ ಅಸಂಘಟಿತ ಕಾರ್ಮಿಕರು ಅಂತ ಬೇರೆ ಇದ್ದಾರೆ, ಅವರೊಂದು 240 ಜನ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ. ಸೊ ಅವರು ಇನ್ನ ಈ ಕನ್ಸ್ಟ್ರಕ್ಷನ್ ವರ್ಕರ್ ಅಲ್ಲದೆ ಇರೋರು ಅವ್ರಿಗೂ ಸಹ ನಾವು ಈಗ ಫಾರ್ ಎಕ್ಸಾಂಪಲ್ 102 ವರ್ಗಗಳನ್ನ ನಾವು
ಗುರುತಿಸಿದೀವಿ. ಹ್ಮ್ ಹ್ಮ್ ಈಗ ಮೀನುಗಾರಿಕೆ ಮಾಡೋರು, ಕ್ಷೌರಿಕರು, ಮನೆ ಕೆಲಸದವರು, ಹ್ಮ್ ಜೇನು ಸಾಕಾಣಿಕೆ ಮಾಡೋರು, ಹ್ಮ್ ಬೀದಿ ಬದಿ ವ್ಯಾಪಾರಿಗಳು, ಈ ತರ 102 ಜನ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರನ್ನ ಗುರುತಿಸಿದೀವಿ. ಹ್ಮ್ ಅವ್ರಿಗೂ ಸಹ ನಮ್ಮ ಇದರಿಂದ ಅಸಂಘಟಿತ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಹ್ಮ್ ಸವಲತ್ತುಗಳು ಏನ್ ಬರುತ್ತೆ ಹ್ಮ್ ಅದನ್ನೆಲ್ಲ ತಲುಪಿಸ್ತಾ ಇದೀವಿ. ಹಲೋ ಸರ್, ಈಗ ತಾವು ಹೇಳಿದ್ರಿ ಈಗ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರು ಅಂತ ಹೇಳಿದ್ರಿ. ಏನು ಸರ್ ಈ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರು ಅಂತಂದ್ರೆ ಯಾರು ಸರ್? ಅಂದ್ರೆ ನಾನು ಹೇಳಿದ್ನಲ್ಲ, ಸಂಘಟಿತ ಕಾರ್ಮಿಕರು ಅಂದ್ರೆ ಯಾರಿಗೆ ಕಾಯ್ದೆ, ESI ಇದೆ, PF ಇದೆ, ಬೋನಸ್ ಇದೆ, ಗ್ರಾಚ್ಯುಟಿ ಇದೆ, 10ಕ್ಕಿಂತ ಎಲ್ಲಿ ಜಾಸ್ತಿ ಕೆಲಸ ಮಾಡ್ತಾರೆ ಆ ಮಾಲೀಕರೆಲ್ಲ ಈ ಕಾಯ್ದೆ ಮಿತಿಗೆ ಬರ್ತಾರೆ. ಸೊ ಕಾರ್ಮಿಕರು ಸಹ ಇವ್ರಿಗೆ ಎಲ್ಲ ಸವಲತ್ತುಗಳು ಈ ಕಾಯ್ದೆಗಳಡಿನೇ ಸಿಗುತ್ತೆ. ಸೊ ಇವನ್ ಅವರ ನಿರುದ್ಯೋಗ ಭತ್ಯೆ ಇದಾಗ್ಲಿ, ಪೆನ್ಷನ್ಸ್ ಆಗ್ಲಿ, ಬೋನಸ್ ಆಗ್ಲಿ, ಮತ್ತೆ ಮಿನಿಮಮ್ ವೇಜಸ್ ಆಗ್ಲಿ, ಸೊ ಈಕ್ವಲ್ ರೆಮ್ಯುನರೇಷನ್ ಆಗ್ಲಿ, ಸೊ ಅದೆಲ್ಲ ನಮ್ಮ ಕಾಯ್ದೆನ ಮೂಲಕನೇ ಇರೋದ್ರಿಂದ ಇವ್ರನ್ನ ನಾವು ಅಸಂಘಟಿತ ಕಾರ್ಮಿಕರು ಅಂತ ಹೇಳ್ತೀವಿ. ಸಂಘಟಿತ ಕಾರ್ಮಿಕರು ಅಂತ ಹೇಳ್ತೀವಿ. ಈ ಅಸಂಘಟಿತ ಕಾರ್ಮಿಕರಿಗೆ ಯಾವುದೇ ಒಂದು ಕಾಯ್ದೆಯ ಬಲ ಇರಲ್ಲ. ಅವರು ಕೆಲಸದಲ್ಲೂ ಸಹ ಚದರೋಗಿರ್ತಾರೆ. ಇವತ್ತು ಇಲ್ಲಿ ಕೆಲಸ ಮಾಡ್ತಿರ್ತಾರೆ, ನಾಳೆ ಬೇರೆ ಎಲ್ಲೋ ಕೆಲಸ ಮಾಡ್ತಾರೆ. ಈ ತಾಲೂಕ್ನಲ್ಲಿ ಕೆಲಸ ಮಾಡ್ತಾ ಇರೋರು ತಾವು ತಿಳಿದಂಗೆ ಮೈಸೂರಿನಲ್ಲಿ ಕಾರ್ಡ್ ಮಾಡ್ಸಿರ್ತಾರೆ, ಮೈಸೂರಿನವರು ಗುಲ್ಬರ್ಗಾದಲ್ಲಿ ಕಾರ್ಡ್ ಮಾಡ್ಸಿರ್ತಾರೆ. ಇದೆಲ್ಲ ಒಂದು ಮುಂಚೆ ಮ್ಯಾನ್ಯುಯಲ್ ಆಗಿದ್ದರಿಂದ ಈ ತೊಂದರೆಗಳಾಗ್ತಾ ಇತ್ತು. ಈಗೆಲ್ಲ ಕಂಪ್ಯೂಟರೈಸ್ಡ್ ಆಗಿದೆ, ಎಲ್ಲ ಸಾಫ್ಟ್ವೇರ್ಗಳಿದೆ. ಸೊ ಇಮಿಡಿಯೇಟ್ ಆಗಿ ನಾವು ಅವ್ರನ್ನ ಆ ಜಿಲ್ಲೆಗೆ ಟ್ರಾನ್ಸ್ಫರ್ ಮಾಡಿ ಅವ್ರಿಗೆ ಏನು ವಾಸ ಎಲ್ಲಿ ಕೆಲಸ ಮಾಡ್ತಿರ್ತಾರೆ ಅಲ್ಲೇ ಸಹ ಅವ್ರ ಸವಲತ್ತು ತಗೊಳಂಗೆ ನಾವೇನು ಅನುಕೂಲ ಮಾಡ್ಕೊಡ್ಬೇಕು ಅದನ್ನ ನಾವು ಮಾಡ್ಕೊಡ್ತಾ ಇದ್ವಿ. ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ. ಹಲೋ ಸರ್. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ನನ್ನ ಹೆಸರು ದೊಡ್ಡಸಿದ್ನಾಯಕಿಟ್ನ, ಸಮಾಜ ಸೇವಕ, ಸರ್ಗುರಂಡೆ, ಸಿಡಿಕೋಟೆ ತಾಲೂಕು. ದೊಡ್ಡಸಿದ್ ನಾಯ್ಕರೇ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ಇವತ್ತು ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂತೆ ಮಾಡ್ತಾ ಇದ್ದಾರೆ. ನೋಡಿ ಸರ್, ಪ್ರಸ್ತುತ ಪ್ರಪಂಚದಲ್ಲಿ ನಮ್ಮ ತಾಲೂಕಿನಲ್ಲ ಕಾರ್ಮಿಕರೇ ಈ ಒಂದು ದೇಶದ ಪ್ರಗತಿಗೆ ಮೂಲ ಬುನಾದಿ ಎನ್ನುವುದು ಒಂದು ಸಂದೇಶ. ಕಾರ್ಮಿಕ ಇಲಾಖೆ ಅದಕ್ಕಾಗಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅವ್ರಿಗೆ ಕಾರ್ಮಿಕ ನಿಧಿಗಳು ಐಡೆಂಟಿಫೈ ಮಾಡಿ ಅವ್ರಿಗೆ ಐಡೆಂಟಿಟಿ ಕಾರ್ಡ್ ಕೊಟ್ಟಿರ್ತಕ್ಕಂಥದ್ದು ಸಹಜ. ಆ ಕಾರ್ಮಿಕ ಮಕ್ಕಳಿಗೆ ಗ್ರಾಮೀಣ ಪ್ರದೇಶದಲ್ಲಿ ಅವರಿಗೆ ವಿದ್ಯಾಭ್ಯಾಸ ಮಾಡುವಾಗ ಕೆಲವು ವಿದ್ಯಾಭ್ಯಾಸದ ಅನುದಾನ, ಮತ್ತೆ ಮದುವೆ ಮುಂಜಿ ಮಾಡುವಾಗ ಅವರಿಗೆ ಮದುವೆಗೆ ಕೊಡ್ತಕ್ಕಂಥ ಅನುದಾನ, ಆ ಒಂದು ಟ್ಯಾಕ್ಸ್ ಗ್ರಾಮೀಣ ಪ್ರದೇಶದಲ್ಲಿ ನಡೀತಾ ಇಲ್ಲ. ಇದು ಇದೆಯಾ ಇಲ್ವಾ ಅನ್ನೋದು ನನ್ನ ಪ್ರಶ್ನೆ ಸರ್. ಓಕೆ ಸರ್, ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ದೊಡ್ಡಸಿದ್ ನಾಯ್ಕರೇ. ನಮಸ್ತೆ ದೊಡ್ಡಸಿದ್ ನಾಯ್ಕನವ್ರಿಗೆ. ನಮಸ್ತೆ. ಏನಂತಂದ್ರೆ ನೀವು ಕೇಳ್ತಾ ಇರೋದು ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಮದ್ವೆದಾಗ್ಲಿ ಸ್ಕಾಲರ್ಶಿಪ್ ಆಗ್ಲಿ ಸಿಗ್ತಾ ಇಲ್ಲ ಅಂತ ನಾವು ನಿಮ್ಮ ತೊಂದ್ರೆ ಇರ್ತದೆ. ಸೊ ಏನಂತಂದ್ರೆ ಮದುವೆ ಅಂತಂದ್ರೆ 60,000 ರೂಪಾಯಿ ನಾವು ನಿಮ್ಗೆ ಗೊತ್ತಿದೆ, ನಾವು ಮದುವೆ ಸಹಾಯಧನ ಅಂತ ಕೊಡ್ತಾ ಇದೀವಿ. ಸೊ ಇದ್ರಲ್ಲಿ ಮದುವೆ ಸಹಾಯಧನ ನಾವು ಕೊಡಬೇಕು ಅಂತಂದ್ರೆ ಆ ಕಟ್ಟಡ ಕಾರ್ಮಿಕ ಕಾರ್ಡ್ ಮಾಡ್ಸಿರ್ಬೇಕು, ಮತ್ತೆ ಅವ್ನ ಕಾರ್ಡ್ ಸಹ 1 ವರ್ಷ ಹಳೇದಾಗಿರ್ಬೇಕು. ಸೊ ಯಾವಾಗ ವರ್ಕರು ಬರೀ ಕಾರ್ಡ್ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಮದುವೆಗೆ ಅಪ್ಲಿಕೇಶನ್ ಹಾಕೊಳ್ತಾನೆ, ಅವನ್ಗೆ ಆ ಮದುವೆ ಸಹಾಯಧನ ಸಿಗಲ್ಲ. ಹೌದು. ಸೊ ಮತ್ತೆ ನಮ್ಮಲ್ಲಿ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗಳು ಜಾಸ್ತಿ ನಾವು ಬೇರೆ ವರ್ಕರು ಅವ್ರ ರೈತರಾದ್ರೂ ಸಹ ಬೇರೆ ಉದ್ದಿಮೆಯಲ್ಲಿ ಇದ್ರು, ಮನೆ ಕೆಲಸ ಮಾಡೋರಾಗ್ಲಿ, ರೈತರಾಗ್ಲಿ, ಟೈಲರ್ಗಳಾಗ್ಲಿ, ಕುರಿ ಸಾಕಣೆ ಮಾಡೋರಾಗ್ಲಿ, ಅಕ್ಕಸಾಲಿಗರಾಗ್ಲಿ, ಎಲ್ರು ಅವರ ಅಸಂಘಟಿತ ಕಾರ್ಮಿಕರು ಕಾರ್ಡ್ ಬಿಟ್ಟು ನಮ್ಮ ಕನ್ಸ್ಟ್ರಕ್ಷನ್ ಕಾರ್ಡ್ ಮಾತ್ರ ಬೇಕು ಅಂತ ಹೇಳ್ತಾರೆ. ಸೊ ಅದ್ರಲ್ಲಿ ಏನಾಗುತ್ತೆ, ಆನ್ಲೈನ್ ನಲ್ಲಿ ಪೋರ್ಟಲ್ ಇರುತ್ತೆ, ನಾವು ಅಪ್ಲಿಕೇಶನ್ ಹಾಕಿರ್ತಾರೆ, ಕಾರ್ಡ್ಗಳು ತಗೊಂಡ್ಬಿಟ್ಟಿರ್ತಾರೆ. ಸೊ ಯಾವಾಗ ಈ ತರ ಅಪ್ಲಿಕೇಶನ್ ಹಾಕ್ತಾರೆ ಮದುವೆದು ಮತ್ತೆ ಸ್ಕಾಲರ್ಶಿಪ್ದು, ನಮ್ಮ ಸ್ಥಳೀಯವಾಗಿ ಲೇಬರ್ ಇನ್ಸ್ಪೆಕ್ಟರ್ ಅದನ್ನ ವೆರಿಫೈ ಮಾಡ್ತಾರೆ. ಅವ್ನು ನಿಜವಾದ ಕಟ್ಟಡ ಕಾರ್ಮಿಕ ಆಗಿದ್ರೆ 100% ಅವ್ರಿಗೆ ಮದುವೆ ಸಹಾಯಧನ ಎಲ್ಲ ಸಿಗುತ್ತೆ. ಅಕಸ್ಮಾತ್ ಅವನು ಆ ಹಂತದಲ್ಲಿ ಬೇರೆ ಯಾವ್ದಾದ್ರು ಕೆಲಸ ಮಾಡ್ತಾ ಇದ್ರೆ ಈ ಟೈಮಲ್ಲಿ ಅವಾಗ ಅವನಿಗೆ ಮದುವೆ ಸಹಾಯಧನ ನಾವು ರಿಜೆಕ್ಟ್ ಮಾಡಿರ್ತೀವಿ. ಆದಾಗ್ಯೂ ಅವನೇನಾದ್ರು ಕನ್ಸ್ಟ್ರಕ್ಷನ್ ವರ್ಕರೇನೇ ನಾನು ಅಂತ ಏನಾದ್ರು ಅವನು ತೋರಿಸಿದ್ರೆ ನಮ್ಗೆ, ಅವಾಗ ನಾವು ಅದನ್ನ ಕನ್ಸ್ಟ್ರಕ್ಷನ್ ವರ್ಕರ್ ಅಂತ ನೋಡಿ ಅವನು ರಿಯಲ್ ವರ್ಕರ್ಸ್ ಕೆಲಸ ಮಾಡ್ತಾ ಇದ್ದಾನೆ ಅಂತಂದ್ರೆ ಒಂದ್ ಸ್ವಲ್ಪ ತಡ ಆಗುತ್ತೆ, ಆದ್ರೂ ಅವನಿಗೆ 60,000 ಏನ್ ತಲುಪಬೇಕು, ಅವನಿಗಾಗ್ಲಿ ಅವನ ಅವಲಂಬಿತ ಮಕ್ಕಳಾಗ್ಲಿ, 2 ಮಕ್ಳಿಗಾಗ್ಲಿ ಮದುವೆ ಸಹಾಯಧನ ಬರಬೇಕು, ಅದು ತಲುಪುತ್ತೆ.
ಅದೇ ಸರ್, ಈಗ ಅದು ಮದುವೆ ಜನ ಬಗ್ಗೆ ನನ್ಗೆ ಡೀಟೇಲ್ಸ್ ಗೊತ್ತು. ಆದ್ರೆ ಕೆಲವ್ರಿಗೆ ಅದು ನಡುವೆ ಜ್ಞಾನಾಭಿವೃದ್ಧಿ ಕೆಲವು ಲೇಬರ್ಗಳಿಗೆ ಗೊತ್ತಿಲ್ಲ. ಅಲ್ಲ, ನಾವೇನಂತಂದ್ರೆ ನಿಮ್ಗೆ ಗೊತ್ತಿದೆ, ಒಂದು ನಿಮ್ಮ ಯಾವುದೇ ಒಂದು ಹಳ್ಳಿಗಳಲ್ಲಾದ್ರೂ ತಾಲೂಕ್ ಪಂಚಾಯತಿ ಇದು ಮತ್ತೆ ಹೋಬಳಿ ಮಟ್ಟದಲ್ಲಿ ಎಲ್ಲಿ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಜಾಸ್ತಿ ಇರ್ತಾರೆ ಆ ಊರುಗಳಲ್ಲಿ ಬೀದಿ ನಾಟಕ ಮಾಡಿಸಿರ್ತೀವಿ, ಮತ್ತೆ ಆಟೋಗಳ ಪ್ರಚಾರಗಳಾಗಿರುತ್ತೆ, ಬ್ರೋಷರ್ಗಳು ಹಂಚಿರ್ತೀವಿ, ಮತ್ತೆ ಪೋಸ್ಟರ್ಗಳು ಹಂಚಿರ್ತೀವಿ. ನಮ್ಮ ಇಲಾಖೆಯಿಂದ ನಮ್ಮ ಮಂಡಳಿಯಿಂದ ಎಷ್ಟು ವರ್ಕರ್ಗೆ ನಾವು ರೀಚ್ ಆಗ್ಬೋದು, ತಲುಪ್ಬೋದು, ಅಷ್ಟು ಪ್ರಯತ್ನ ಪಟ್ಟು ನಾವು ಅವ್ರಿಗೆ ತಲುಪಿಸಿದೀವಿ. ಮತ್ತೆ ನೀವು ಎಲ್ಲೇ ಒಂದೊಂದು ಹಳ್ಳಿಲೂ ನಿಮ್ಗೆ ಗೊತ್ತಿದೆ, ಲೇಬರ್ ಕಾರ್ಡ್ ಅಂದ್ರೆ ಮುಂಚೆ ಲೇಬರ್ ಡಿಪಾರ್ಟ್ಮೆಂಟ್ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ ಒಂದು ಹಳ್ಳಿಲಿ. ಸೊ ಈಗ ಲೇಬರ್ ಡಿಪಾರ್ಟ್ಮೆಂಟ್ ಅಂದ್ರೆ ಗೊತ್ತಿದೆ ಅವ್ರಿಗೆ. ಲೇಬರ್ ಕಾರ್ಡ್ ಅಂದಿದ ತಕ್ಷಣ ಎಲ್ರು ಎಸ್ ನಾವು ಕಾರ್ಡ್ ಮಾಡಿಸಿದೀವಿ ಅನ್ನೋ ಒಂದು ಹಂತಕ್ಕೆ ಬಂದಿದೆ. ಸೊ ಇದೆಲ್ಲ ಏನಂತಂದ್ರೆ ತಮ್ಮ ಸಹಕಾರ, ನೀವು ಒಂದು 10 ಜನಕ್ಕೆ ಕೇಳಿರ್ತೀರಾ, ನೀವು ಒಂದು ಅವರು ಒಂದು 10 ಜನಕ್ಕೆ ಕೇಳಿರ್ತಾರೆ. ಈ ತರ ನಮ್ಮಲ್ಲಿ ಏನ್ ಸೌಲಭ್ಯಗಳಿದೆ ಅದು ತಲುಪ್ತಾ ಇರೋದಕ್ಕೆ ಜನ ನಮ್ಮ ಹತ್ರ ಕಾರ್ಡ್ಗಳು ಜಾಸ್ತಿ ಮಾಡ್ಕೊಳ್ತಾ ಇರೋದು. ಆಮೇಲೆ ಒಂದು ನೀವು ಮದುವೆ ಹಣನ ಬಿಡಿ, ಅದು ಬೇಕಾದವ್ರು ತಕತಾರ, ಎಲ್ಲಾರು ಮದುವೆ ಆಗೋದ ಸನ್ನಿವೇಶನೇ ಇರಲ್ಲ. ಆದ್ರೆ ಶಿಕ್ಷಣ ಮಾಧ್ಯಕ್ಕೆ ಆ ಮನೆಯಲ್ಲಿ ಒಂದು ಮಗುವಿನ ವಿದ್ಯಾಭ್ಯಾಸಕ್ಕೆ ಅವ್ರಿಗೆ ಮಂತ್ಲಿ ಇಯರ್ಲಿ ಫೀಸ್ ಏನಾದ್ರು ಕಟ್ಟಕ್ಕೆ ಅವಕಾಶ ಇದೆಯಲ್ಲ ಅಂತ, ಅದನ್ನ ಕೊಡ್ಬೋದಲ್ಲ ಅಂತ ಅಲ್ಲ, ನಮ್ಮಲ್ಲಿ ಏನಂತಂದ್ರೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಈ ಸ್ಕಾಲರ್ಶಿಪ್ ಅಂತ ಕೊಡ್ತಾ ಇದೀವಲ್ವಾ. ಸೊ ಈ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಮಕ್ಳಿಗೆ ಮಾತ್ರ ನಾವು ಆ ಸ್ಕಾಲರ್ಶಿಪ್ ಕೊಡ್ತಾ ಇದೀವಿ. ಬೇರೆ ಮಕ್ಳುಗಳಿಗೆ ಎಲ್ಲ ಬೇರೆ ಬೇರೆ ಇಲಾಖೆಗಳು ಏನ್ ಸ್ಕಾಲರ್ಶಿಪ್ ಕೊಡ್ತಾ ಇದಾರೆ ಆ ಸ್ಕಾಲರ್ಶಿಪ್ ಅಲ್ಲ. ಬೇರೆ ಇಲಾಖೆ ಬಿಟ್ಟಾಕಿ ಹೇಳುದು, ಈಗ ಕಟ್ಟಡ ಕಾರ್ಮಿಕರ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾವಲ್ಲ ಸರ್, ಆ ಮಕ್ಕಳು ಏನಾದ್ರು ಎಜುಕೇಶನ್ ಫೀಲ್ಡ್ ಅಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಎಜುಕೇಶನ್ ಹೋಗ್ಬೇಕು ಅಂತಂದಾಗ ನಿಮ್ಮ ಇಂದ ಸಹಾಯಧನ ಏನಾದ್ರು ಉಂಟೆ? ಹೌದು, ಸ್ಕಾಲರ್ಶಿಪ್ ಕೊಡ್ತಾ ಇದೀವಿ ನಾವು. ಮತ್ ನಿಮ್ಗೊಂದು ಇನ್ನೊಂದು ಹೊಸ ಸುದ್ದಿ ಏನಂತಂದ್ರೆ, ನಿಮ್ಮ ತಾಲೂಕ್ನಲ್ಲೇನೆ ಒಂದು ಕಟ್ಟಡ ಕಾರ್ಮಿಕರ ಮಕ್ಕಳಿಗೋಸ್ಕರನೇ ಒಂದು 5 ಎಕರೆನಲ್ಲಿ ನಾವು ವಿಶೇಷ ವಸತಿ ಶಾಲೆ ಮಾಡ್ತಾ ಇದೀವಿ. ಸೊ ಅದು ನಿಮ್ಮ ಜಿಲ್ಲೆಯಲ್ಲೇ ಬರ್ತಾ ಇದೆ. ಸೊ ಹಂಪಾಪುರ ಹೋಬಳಿ. ಸೊ ನಿಮ್ಗೆ ಹಳ್ಳದ ಮನುಗನಹಳ್ಳಿ ಅಂತ ಒಂದು ಜಾಗದಲ್ಲಿ ನಮ್ಗೆ ಅಲ್ಲೇ 5 ಎಕರೆ ಜಮೀನಲ್ಲಿ ನಮ್ಗೆ ಸ್ಯಾಂಕ್ಷನ್ ಆಗಿದೆ. ಇನ್ನೇನ್ ಕಟ್ಟಡ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ನಿಮ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕಟ್ಟಡ ಕಾರ್ಮಿಕರಿಗೋಸ್ಕರ ಒಂದು ವಸತಿ ಶಾಲೆನೆ ನಾವು ಓಪನ್ ಮಾಡ್ಕೊಡ್ತೀವಿ ನಿಮ್ಗೋಸ್ಕರ, ನಿಮ್ಮ ಮಕ್ಕಳಿಗೆ. ಮತ್ತೆ ಅದೊಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ರೆ ನಾನು ನಿಮ್ಗೆ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ದೊಡ್ಡ ಸಿದ್ದಯ್ಯ ನಾಯ್ಕರವ್ರೆ, ನಮ್ಗೆ ಫೋನ್ ಮಾಡಿದ್ದಕ್ಕೆ ತುಂಬಾ ಸಂತೋಷ ಆಯ್ತು. ನಮ್ಮನ್ನು ನಮ್ಮ ಕಚೇರಿನ ಅವಾಗವಾಗ ಭೇಟಿ ಮಾಡ್ತಾ ಇರಿ. ನಿಮ್ಮ ಸಹಕಾರ ಮತ್ತೆ ನಮ್ಮ ಸೇವೆ ನಿಮ್ಗೆ ಯಾವಾಗ್ಲೂ ಇರುತ್ತೆ. ಕೃತಜ್ಞತೆಗಳು ಸಾಹೇಬ್. ಧನ್ಯವಾದಗಳು ದೊಡ್ಡ ಸಿದ್ದಯ್ಯ ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾ ಇದ್ರಿ, ಈಗ ಅಸಂಘಟಿತ ಮತ್ತು ಸಂಘಟಿತ ಕಾರ್ಮಿಕರು ಅನ್ನೋದ್ರ ಬಗ್ಗೆ ಯಾರು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ರಿ. ಈಗ ಅಸಂಘಟಿತ ಕಾರ್ಮಿಕರು ಈ ಒಂದು ಇಲಾಖೆಯಲ್ಲಿ ಹೇಗೆ ನೋಂದಣಿಯನ್ನ ಮಾಡ್ಕೊಳ್ಬೋದು ಸರ್? ನೋಡಿ, ಅಸಂಘಟಿತ ಕಾರ್ಮಿಕರು ಅಂದ್ರೆ ಇದರಲ್ಲಿ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂತ ಫಸ್ಟ್ ಬರ್ತಾರೆ. ಈಗ ನಮ್ಗೆ ಪದೇ ಫೋನ್ ಬರ್ತಾ ಇರೋದೇನೆ ಈ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಕಡೆಯಿಂದ. ಸೊ ಈ ಕನ್ಸ್ಟ್ರಕ್ಷನ್ ವರ್ಕರ್ಸ್ ನಲ್ಲಿ ಒಂದು ಏನ್ ಅಂಶಗಳಿರುತ್ತೆ ಅಂತಂದ್ರೆ, ಒಬ್ಬ ಕನ್ಸ್ಟ್ರಕ್ಷನ್ ವರ್ಕರ್ ಅಂದ್ರೆ 18 ವರ್ಷ ಆಗಿರ್ಬೇಕು, ಮತ್ತೆ ಅವನು ವರ್ಷದಲ್ಲಿ 90 ದಿನ ಕಟ್ಟಡ ಕಾರ್ಮಿಕನಾಗಿ ಕೆಲಸ ಮಾಡಬೇಕು. ಸೊ 90 ದಿನ ಕಟ್ಟಡ ಕಾರ್ಮಿಕನಾಗಿ ಕೆಲಸ ಮಾಡಬೇಕು. ಮತ್ತೆ ಅವನ ಆಧಾರ್ ಕಾರ್ಡು ಮತ್ತೆ ಅವನ ಬ್ಯಾಂಕ್ ಪಾಸ್ಬುಕ್ ಫ್ರಂಟ್ ಪೇಜ್ ತಗೊಳ್ತೀವಿ. ಸೊ ಯಾಕೆಂದ್ರೆ ನಮ್ದು ಎಲ್ಲಾ ಸವಲತ್ತು ಸಹ DBT ಮೂಲಕ ಡೈರೆಕ್ಟ್ ಆಗಿ ಅವ್ರ ಬ್ಯಾಂಕ್ಗೆನೆ ಖಾತೆ, ಉಳಿತಾಯ ಖಾತೆಗೆನೆ ಅವ್ರದ್ದು ನಮ್ಮ ಸವಲತ್ತುಗಳೆಲ್ಲ ಹಣಕಾಸಿನ ಸವಲತ್ತೆಲ್ಲ ಹೋಗುತ್ತೆ. ಇದರಿಂದ ನಮ್ಗೆ ಅವ್ರದ್ದು ಫ್ರಂಟ್ ಪೇಜ್ ಆಫ್ ಬ್ಯಾಂಕ್ ಪಾಸ್ಬುಕ್ ತಗೊಳ್ತೀವಿ. ಮತ್ತೆ ಅವ್ರಿಗೆ ಅವ್ರದ್ದೇನ್ ಫೋನ್ ನಂಬರ್ ಇರುತ್ತೆ ಅದು ಲಿಂಕ್ ಆಗಿರ್ಬೇಕು. ಸೊ ಇಷ್ಟು ಮಾನದಂಡದಿಂದ ನಾವು ಅವ್ರಿಗೆ ಕನ್ಸ್ಟ್ರಕ್ಷನ್ ಕಾರ್ಡ್ ಕೊಡ್ತೀವಿ. ಸೊ ಒಂದ್ಸಲಿ ಕನ್ಸ್ಟ್ರಕ್ಷನ್ ಕಾರ್ಡ್ ತಗೊಂಡಿದ ತಕ್ಷಣ ಅವನ್ಗೆ ವೈದ್ಯಕೀಯ ಸಹಾಯ, ಮದುವೆ ಸಹಾಯ, ಸ್ಕಾಲರ್ಶಿಪ್, ಅವನೇನ್ ವೃತ್ತಿ ಮಾಡ್ತಾನೆ ಆ ಸಂಬಂಧ ಅವನಿಗೊಂದು ಟೂಲ್ ಕಿಟ್ ಕೊಡ್ತೀವಿ. ಮತ್ತೆ ಅವನೇನ್ ಕೆಲಸ ಮಾಡ್ತಾನೆ ಅದನ್ನು ಸಹ ನಾವು RPL ಟ್ರೈನಿಂಗ್ ಅಂತ ಕೊಡ್ತೀವಿ. ಸೊ ಆ ಟ್ರೈನಿಂಗ್ ಪ್ರಕಾರ ಅವನೇನಾದ್ರು ವೃತ್ತಿ ಏನ್ ಕೆಲಸ ಮಾಡ್ತಾನೆ ಆ ವೃತ್ತಿನ ನಾವು
ವೈಜ್ಞಾನಿಕವಾಗಿ ಏನ್ ಮಾಡ್ಬೋದು ಅನ್ನೋದು ಸಹ ಟ್ರೈನಿಂಗ್ ನಲ್ಲಿ ನಾವು ಹೇಳ್ಕೊಡ್ತೀವಿ. ಮತ್ತೆ ಯಾವ ಕನ್ಸ್ಟ್ರಕ್ಷನ್ ವರ್ಕರು ಕೆಲಸ ಮಾಡಬೇಕಾದ್ರೆ ಅಪಘಾತದಿಂದ ಏನಾದ್ರು ಮೃತ ಆದ್ರೆ ಅವನಿಗೆ 8.5 ಲಕ್ಷ ರೂಪಾಯಿವರೆಗೂ ನಾವು ಮರಣ ನಿಧಿನ ಅವರ ಫ್ಯಾಮಿಲಿ ಕೊಡ್ತೀವಿ. ಸ್ವಾಭಾವಿಕ ಮರಣ ಆದ್ರೆ ಮನೆಯಲ್ಲೇ ಏನಾದ್ರು ಸತ್ರೆ ಮರಣ ಹೊಂದಿದ್ರೆ ಅವ್ರಿಗೆ 1.5 ಲಕ್ಷದವರೆಗೂ ನಾವು ಮರಣ ಸಹಾಯಧನನ ಅವ್ರಿಗೆ ಅವರ ಫ್ಯಾಮಿಲಿಗೆ ಅವ್ರಿಗೆ ಕೊಡ್ತೀವಿ ನಾವು. ಏನಂದ್ರೆ ಇದ್ರ ಅಂಶ ಏನಂತಂದ್ರೆ ಈವನ್ ನಮ್ಮ ಕಟ್ಟಡ ಕಾರ್ಮಿಕ ಬದುಕಿದ್ದಾಗ ಎಲ್ರಿಗೂ ಅನುಕೂಲ ಆಗಿರ್ತಾನೆ, ಆ ತರ ಸತ್ತಾಗ ಅವನು ಅವರ ಫ್ಯಾಮಿಲಿನೂ ತೊಂದರೆ ಅನುಭವಿಸ್ಬಾರ್ದು, ಅವನು ಸಹ ಅವನ ಅಂತ್ಯಕ್ರಿಯೆಯನ್ನು ಸಹ ನಾವು ಅವನ ದುಡ್ಡಿಂದಾನೇ ಮುಗಿಬೇಕು. ಯಾಕಂದ್ರೆ ನಾವೇನ್ ದುಡ್ಡು ಕೊಡ್ತಾ ಇದೀವಿ ಸರ್ಕಾರದ ಸೆಸ್ ಅಮೌಂಟ್ ಆಗಿದ್ರು ಸಹ ಇದು ಆ ವರ್ಕರ್ಗೆ ತಲುಪಬೇಕಾಗಿರ್ಬೇಕು. ಇದರಿಂದ ನಾವು ಇದನ್ನ ಮಾಡಿರ್ತೀವಿ. ಈಗ ನಾವು ಏನಂದ್ರೆ ಈ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಏನಿದೆ ಈ ಸ್ಕೀಮ್ಗಳಿದೆಯಲ್ಲ, ಈ ಸ್ಕೀಮ್ಗಳು ಬೇರೆ ಅಸಂಘಟಿತ ಕಾರ್ಮಿಕರಿಗೆ ಇವಾಗ ನಾವು ಈ ಅಂಬೇಡ್ಕರ್ ಸಹಾಯ ಹಸ್ತ ಅಂತ ನಾವು ಕಾರ್ಡ್ಗಳು ಕೊಡ್ತಾ ಇದೀವಿ. ಇದ್ರಲ್ಲಿ ಏನಿದೆ, ಮರಣ ಹೊಂದಿದ್ರೆ 1 ಲಕ್ಷ ನಾವು ಅವ್ರಿಗೆ ಫ್ಯಾಮಿಲಿ ಕೊಡ್ತೀವಿ. ಆಕ್ಸಿಡೆಂಟ್ ಆದ್ರೂ ಸಹ 1 ಲಕ್ಷದವರೆಗೂ ಅವ್ನಿಗೆ ಅಂಗವಿಕಲತೆ ಆದ್ರೆ ಕೊಡ್ತೀವಿ. 50,000ದವರೆಗೆ ಅವ್ರಿಗೆ ಮೆಡಿಕಲ್ ಬೆನಿಫಿಟ್ಸ್ ಅಂತ ಕೊಡ್ತೀವಿ. ಇದೇನಂತಂದ್ರೆ ಕಂಪೇರ್ ಟು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಏನಾಗುತ್ತೆ, ಕಟ್ಟಡ ಕಾರ್ಮಿಕರಿಗೆ ಇದ್ ಮಾಡಿದ್ರೆ ಇದು ಸ್ವಲ್ಪ ಕಡಿಮೆ ಇದೆ. ಬಟ್ ಇದೇನಂತಂದ್ರೆ ಪ್ರಾರಂಭವಾದ ಅಂಶ ಇದು. ಇವನ್ ಕಟ್ಟಡ ಕಾರ್ಮಿಕರ ಕಾರ್ಡ್ ಸ್ಟಾರ್ಟ್ ಆದಾಗ್ಲೂ ಸಹ ನಾವು ಕಡಿಮೆ ಯೋಜನೆಗಳಿಂದನೇ ಶುರು ಮಾಡಿದ್ದು. ಯಾವಾಗ ನಮ್ಗೆ ಸೆಸ್ ಜಾಸ್ತಿ ಆಯ್ತು ಇದರಿಂದ ಯೋಜನೆಗಳನ್ನ ಕಟ್ಟಡ ಕಾರ್ಮಿಕರಿಗೆ ಇದ್ ಮಾಡ್ತೀವಿ. ಅಸಂಘಟಿತ ಕಾರ್ಮಿಕರಿಗೂ ಸಹ ಅವ್ರಿಗೂ ಏನೇನು ನಮ್ಗೆ ಸವಲತ್ತು ಕೊಡ್ತಾ ಇದೀವಿ ಬೇರೆಯವ್ರಿಗೆ, ಆ ಸವಲತ್ತು ಅವ್ರಿಗೂ ಸಹ ತಲುಪುತ್ತೆ, ಅಸಂಘಟಿತ ಕಾರ್ಮಿಕರಿಗೂ ತಲುಪುತ್ತೆ. ಬಟ್ ಏನಂತಂದ್ರೆ ಸ್ವಲ್ಪ ಟೈಮ್ ಫ್ಯಾಕ್ಟರ್ ಆಗುತ್ತೆ ಅಷ್ಟೇ. ಸೊ ಅದಕ್ಕೂ ನಾವು ಯಾವ ತರ ಧನ ವಿನಿಯೋಗ ಮಾಡಬೇಕು ಅನ್ನೋದನ್ನ ಮಾನ್ಯ ಮಂತ್ರಿಗಳು ಮತ್ತೆ ಸರ್ಕಾರ ಮಾಡ್ತಾ ಇದೆ. ಸೊ ಅವ್ರಿಗೂ ಯಾವಾಗ ಹಣ ಬರುತ್ತೆ 100% ಅದು ಸಹ ಎಲ್ರಿಗೂ ಸಮಾನವಾಗಿ ಸಿಗುತ್ತೆ. ಅವಾಗ ಈ ತರ ನಾನು ಕನ್ಸ್ಟ್ರಕ್ಷನ್ ವರ್ಕರೇ ಅನ್ನೋದನ್ನ ಅವರು ಒತ್ತಾಯ ಮಾಡೋದಿರಲ್ಲ, ಎಲ್ರೂ ಸಹ ಅಸಂಘಟಿತ ಕಾರ್ಮಿಕರು ಅನ್ನೋದೊಂದು ಭಾವನೆ ಬರುತ್ತೆ. ಇದರಲ್ಲಿ ಇವನ್ ಸರ್ಕಾರ ಸಹ ಪ್ರಯತ್ನ ಪಡ್ತಾ ಇದೆ. ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ. ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಸರ್ ನನ್ನ ಹೆಸರು ರಮೇಶ್ ಅಂತ ಹೇಳಿ ಸರ್ವೂರ್. ರಮೇಶ್ ಅವರು ಹೇಳಿ ತಮ್ಮ ಪ್ರಶ್ನೆ ಏನಂತ. ನಮಸ್ತೆ, ಹೇಳಿ ರಮೇಶ್. ಸರ್ ನಾನು ರಮೇಶ್ ಅಂತ ಹೇಳಿ ಸೋಮೇಶ್ವರ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಸಂಘದ ಪ್ರಧಾನ ಕಾರ್ಯದರ್ಶಿ. ಹೇಳಿ ರಮೇಶ್. ಸರ್ ಈ ನಮ್ಮ ಸರ್ವೂರ್ನ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ತಮಗೆ ತುಂಬಾ ಧನ್ಯವಾದಗಳು. ನಾನ್ ನಿಮ್ಮನ್ನ ನೋಡ್ತೀನಿ ಅನ್ಕೊಂಡೆ, ನೀವು ನಮ್ಗೆ ಕಾಣಿಸ್ಲಿಲ್ಲ, ಅದಕ್ಕೆ ತಮಗೂ ಅಭಿನಂದನೆಗಳು. ಅಟ್ಲೀಸ್ಟ್ ನಾವು ರೇಡಿಯೋ ಮೂಲಕನಾದ್ರೂ ಭೇಟಿ ಮಾಡ್ತಾ ಇದ್ದೀವಿ. ಇಲ್ಲ ಸರ್, ನಾನು ಲಾಸ್ಟ್ ವೀಕ್ ಮೇ 1st ತಮ್ಮನ್ನು ಇನ್ವೈಟ್ ಮಾಡಿದ್ದೆ ಸರ್, ಮೈಸೂರಿಗೆ ಬಂದು ಭೇಟಿ. ಹೌದೌದೌದೌದೌದೌದು ಸರ್ ನಾನು ಏನ್ ಮಾತಾಡ್ಬೇಕು ಅಂತಿದ್ವಿ ಅಂದ್ರೆ, ಹೇಳಿ. ಈಗ ಸರ್ ನೀವು ಮಾಮೂಲಿ ಸರ್ ಈಗ ಕಟ್ಟಡ ಕಾರ್ಮಿಕರನ್ನ ಒಂದು ಸಂಘಟನೆ ಮಾಡ್ಕೊಳ್ತೀವಿ. ಸರ್ಗೂರಿನಲ್ಲಿ ಒಂದು 3 ಸಂಘಗಳು ಮತ್ತೆ ನಮ್ಮ ಸುತ್ತಮುತ್ತ ಸಂಘಗಳು ಮಾಡ್ಕೊಳ್ತೀವಿ. ನಮ್ಮ ಉದ್ದೇಶ ಏನಂತಂದ್ರೆ, ಏನು ಕಾರ್ಮಿಕರುಗಳಿಗೆ ಇದಾಗ್ತದೆ, ಹೆಮ್ಮೆ ಆಗ್ತಾ ಇದೆ, ಅದನ್ನ ತಮ್ಮ ಮುಂದೆ ಇಟ್ಟು ನ್ಯಾಯ ದೊರಕಿಸುವಂತ ಒಂದು ವಿಚಾರ ಸರ್. ಹೌದೌದು, ಹೇಳಿ. ಇಲ್ಲಿ ನಮ್ಮ ಭಾಗದಲ್ಲಿ ಏನಾಗಿದೆ ಅಂದ್ರೆ ಸರ್, ಮಹಿಳಾ ಕಾರ್ಮಿಕರು ಕೆಲಸ ಮಾಡದಿರೋರು ತುಂಬಾ ಜನ ಕಾದು ಮಾಡ್ಕೊಂಡಿದ್ದಾರೆ. ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು. ಇದ್ರ ಬಗ್ಗೆ ತಮ್ಮ ಗಮನಕ್ಕೂ ತಂದು ತಾವು ಈಗಾಗಲೇ ಒಂದು ಅಂಬೇಡ್ಕರ್ ಸೇವಾ ಕೇಂದ್ರದಿಂದ ಸುಮಾರು ವೆರಿಫಿಕೇಶನ್ ಮಾಡಿ ಅದನ್ನ ಒಂದು ಹಂತಕ್ಕೆ ತಂದಿದ್ದೀರಾ. ಹೌದು. ಮುಂದುವರೆದು ಮಾತಾಡೋದು ಏನಂದ್ರೆ ಸರ್, ತಮಗೆ ತಾವು ಲಾಸ್ಟ್ ಟೈಮ್ ತಮ್ಮನ್ನ ಭೇಟಿ ಮಾಡಿ ಹೇಳಿದೆ, ಅನರ್ಹ ಕಾರ್ಮಿಕರು ಕೂಡ ತುಂಬಾ ಸೌಲಭ್ಯ ಪಡ್ಕೊತಿದ್ದಾರೆ. ಇದ್ರ ಬಗ್ಗೆ ಯಾವ್ದಕ್ಕೆ ಕ್ರಮ ಕೈಗೊಂಡಿದ್ದೀರಾ ಸರ್ ತಾವು? ರಮೇಶ್ ಅವರೇ, ತಮ್ಗೆ ಗೊತ್ತು, ನಮ್ಮಲ್ಲಿ HD ಕೋಟೆಯಲ್ಲಿ ಇರೋ ಸಂಘ ಸಂಸ್ಥೆಗಳು ಎಷ್ಟಿದೆ, ಅದು ಬೇರೆ ಎಲ್ಲಾ ಜಿಲ್ಲೆಗೆ ತಾಲೂಕುಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಇದು ಸರಗೂರು ಮತ್ತು HD ಕೋಟೆಲ್ಲೇ ಜಾಸ್ತಿ ಇದೆ. ಸೊ ನಿಮ್ಮ ಒಂದು ಉದ್ದೇಶ ಏನಾಗಿರ್ಬೇಕಂತಂದ್ರೆ, ಕಟ್ಟಡ ಕಾರ್ಮಿಕರು ಆದ್ರೆ ಮಾತ್ರ ನೀವು ಕಾರ್ಡ್ ನ ಅಪ್ಲೋಡ್ ಮಾಡಬೇಕು. ಬಟ್ ನಮ್ಮಲ್ಲಿ ಏನಾಗ್ತಾ ಇದೆ, ಸಂಘ ಸಂಸ್ಥೆಗಳು ಅದನ್ನ ಅವರು ಅರ್ಥ ಮಾಡ್ಕೊಳ್ತಾ ಇಲ್ಲ. ನಮ್ಮಲ್ಲಿ ಮೆಂಬರ್ಗಳು ಜಾಸ್ತಿ ಆಗಲಿ ಅಂತ ಕನ್ಸ್ಟ್ರಕ್ಷನ್ ವರ್ಕರ್ ಅಲ್ದೇ ಇರೋರ್ಗೂ ಮಾಡಿದ್ದಾರೆ. ನಿಮ್ಗೆ ಗೊತ್ತು, ನಮ್ಮಲ್ಲಿ ಎಷ್ಟೊಂದು ಜನ ಕನ್ಸ್ಟ್ರಕ್ಷನ್ ವರ್ಕರ್ ಅಲ್ದೇ ಇರೋರ್ನ ನಾವು ರಿಜೆಕ್ಟ್ ಮಾಡಿದೀವಿ. ರಿಜೆಕ್ಟ್ ಮಾಡಾದ್ಮೇಲೆ ಸುಮಾರು ಜನ ನಮ್ಮ ಬಗ್ಗೆ ದೂರನು ಹೇಳಿದ್ದಾರೆ. ಏನಂತಂದ್ರೆ, ನಾವು ಕನ್ಸ್ಟ್ರಕ್ಷನ್ ವರ್ಕರು ಆದ್ರೂ ರಿಜೆಕ್ಟ್ ಮಾಡಿದ್ದಾರೆ ಅಂತ. ಅಂದ್ರೆ ನಮ್ಮ ಉದ್ದೇಶ ಏನಂತಂದ್ರೆ, ಯಾರಿಗೆ ಸವಲತ್ತು ತಲುಪಬೇಕು ಅವ್ರಿಗೆ ತಲುಪಬೇಕು. ನಾವೇನು ಅವ್ರನ್ನ ಒಬ್ಬ ವರ್ಕರ್ನ ಮೈಸೂರಿನಲ್ಲಿ ಕೂತ್ಕೊಂಡಾಗ್ಲಿ
ನಮ್ಮ ಲೇಬರ್ ಇನ್ಸ್ಪೆಕ್ಟರ್ HD ಕೋಟೆಯಿಂದ ಆಗಲಿ ಅವ್ರನ್ನ ನೇರವಾಗಿ ನೋಡಿರಲ್ಲ. ಅವ್ರು ಯಾವಾಗ ಸವಲತ್ತುಗಳಿಗೆ ಅಪ್ಲಿಕೇಶನ್ ಹಾಕ್ತಾರೆ ಅವಾಗ ನಾವು ಅವ್ರನ್ನ ಹುಡ್ಕಕ್ಕೆ ಟ್ರೈ ಮಾಡ್ತೀವಿ. ಅವ್ರೇನು ಕೆಲಸ ಮಾಡ್ತಿದ್ದಾರೆ ಚೆಕ್ ಮಾಡ್ತೀವಿ. ಯಾವಾಗ ಅವನು ಕನ್ಸ್ಟ್ರಕ್ಷನ್ ವರ್ಕರ್ ಅಲ್ಲ ಅಂದಾಗ ನಾವು ಖಂಡಿತವಾಗಿ ಅದನ್ನ ರಿಜೆಕ್ಟ್ ಮಾಡಿದೀವಿ. ಒಳ್ಳೆ ಕೆಲಸ ಸರ್. ಇದ್ರ ಉದ್ದೇಶ ನಿಮ್ಗೆ ಗೊತ್ತು. ಇದ್ರ ಉದ್ದೇಶ ಏನ್ ಮಂಡಳಿಲಿ ದುಡ್ಡಿದೆ, ಏನು ಸವಲತ್ತುಗಳು ಹೋಗ್ಬೇಕು ಅದು ನೇರವಾಗಿ ತಲುಪಬೇಕಾದ ವ್ಯಕ್ತಿಗಷ್ಟೇ ತಲುಪಬೇಕು. ಸೊ ಇದರಿಂದ ನಮ್ಮ ಒಂದೊಂದು ನಡೆ ಒಂದೊಂದ್ಸಲಿ ಒಬ್ಬ ವರ್ಕರ್ಗೆ, ಅಸಂಘಟಿತರಿಗೋ ಯಾರಿಗೋ ಒಬ್ರಿಗೆ ನೋವಾಗಿರುತ್ತೆ. ಇದ್ರ ಉದ್ದೇಶ ಏನಂತಂದ್ರೆ ಅವ್ರಿಗೆ ನೋವು ಮಾಡೋದಲ್ಲ, ರಿಯಲ್ ವರ್ಕರ್ಗಳಿಗೆ ಯಾರು ನೇರವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಕಟ್ಟಡ ಕಾರ್ಮಿಕರಾಗಿರ್ತಾರೆ ಅವ್ರಿಗೆ ತಲುಪಿಸೋದು. ಇಲ್ಲ ಅಂದ್ರೆ ಅವ್ರಿಗೆ ಬೇರೆ ಕಾರ್ಡ್ಗಳಿದೆ, ಬೇರೆ ಅಸಂಘಟಿತ ಕಾರ್ಮಿಕ ಅಂಬೇಡ್ಕರ್ ಸೇವಾ ಸಹಾಯ ಹಸ್ತದಲ್ಲಿ ಕಾರ್ಡ್ಗಳಿದೆಯಲ್ಲ ಅದನ್ನ ನಾವು ಕೊಡ್ತಾ ಇದೀವಿ ಅವ್ರಿಗೆ. ಖಂಡಿತ ಸರ್. ಇವಾಗ ಏನಾಗಿದೆ, ಟೋಟಲ್ ಕೆಲಸ ಮಾಡಂತ ಮಾಮೂಲಿ ಎಲೆಎಚ್ ಅಂತವ್ರು, ಟೈಲರ್ಗಳು, ಆಟೋ ಡ್ರೈವರ್ಗಳಿಗೆ ಅವ್ರಿಗೆ ಪ್ರತ್ಯೇಕವಾದ ಕಾರ್ಡ್ಗಳಿದೆ. ಹೌದು, ಅದು ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆ. ಅಂದ್ರೆ ಸರ್ ನಾನು ಕೇಳ್ತಿರೋದು, ಸರಗೂರಿನಲ್ಲಿ ದಯಮಾಡಿ ಯಾವುದೇ ಒಂದು ಕಂಪ್ಯೂಟರ್ ಸೆಂಟರ್ಗೆ ನಾವು ಓದಕ್ಕೆ ಕಾಮನ್ ಸೆಂಟರ್ ಹೋಯ್ತು ಅಂತಂದ್ರೆ 300 ರಿಂದ 400 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಮ್ಗೆ ಇದ್ರ ಬಗ್ಗೆ ನಾವು ಲಿಖಿತವಾಗಿ ತುಂಬಾ ಸಾರಿ ನಿಮ್ಮನ್ನ ನಾವು ರಿಕ್ವೆಸ್ಟ್ ಮಾಡಿದ್ದೆವು. ಸರಗೂರಿನಲ್ಲಿ ಒಂದು ಅಂಬೇಡ್ಕರ್ ಸೇವಾ ಕೇಂದ್ರದ ರೀತಿ ತುಂಬಾ ಕಡಿಮೆ ದರದಲ್ಲಿ, ಯಾಕಂದ್ರೆ ಎಲ್ಲ ಕಾರ್ಮಿಕರೇ ಅವತ್ತು ದುಡಿಬೇಕು, ಅವತ್ತು ತಿನ್ಬೇಕು ಅವರು. ಅಂತವ್ರಿಗೆ 300-400 ಕೊಟ್ಟು ಒಂದೊಂದ್ಸರಿ ಏನಾಗುತ್ತೆ, ಒಂದ್ ಸ್ವಲ್ಪ ತಪ್ಪಾದ್ರೂ ರಿಜೆಕ್ಟ್ ಆಗುತ್ತೆ. ಹಾಗೆ 300 ರೂಪಾಯಿ ಹೋಗುತ್ತೆ, ಮತ್ತೆ 2 ತಿಂಗಳು ವೇಸ್ಟ್ ಆಗುತ್ತೆ. ದಯಮಾಡಿ ಇದ್ರ ಬಗ್ಗೆ ತಾವು ಸ್ಟೆಪ್ ತಗೋಬೇಕು. ಹೌದಾ? ಅದಕ್ಕೆ ನಿಮ್ಗೆ ಗೊತ್ತಿದೆ ರಮೇಶ್ ಅವ್ರ, ಈಗ ಅಂಬೇಡ್ಕರ್ ಸೇವಾ ಕೇಂದ್ರ ಅಂತ ನಾವು ಎಲ್ಲ ತಾಲೂಕುಗಳ ಕೇಂದ್ರದಲ್ಲೂ ಮಾಡ್ತಾ ಇದೀವಿ. ಇದ್ರ ಉದ್ದೇಶ ನಿಮ್ಗೆ ಗೊತ್ತು, 50 ರೂಪಾಯಿ ತಗೊಂಡು ನಾವು ಸ್ಮಾರ್ಟ್ ಕಾರ್ಡ್, ಕನ್ಸ್ಟ್ರಕ್ಷನ್ ಕಾರ್ಡ್ ಕೊಡ್ತಾ ಇದೀವಿ. ಸೊ ಸರಗೂರಿನಲ್ಲಿ ಆಗಬೇಕು ಅಂತ ಸರಗೂರು ಮತ್ತೆ ಕೋಟೆಗಳಲ್ಲಿ ಆಗಬೇಕು ಅಂತ ಸರ್. ಹೌದು, ಸರಗೂರಿನಲ್ಲೂ ಮಾಡ್ತೀವಿ, HD ಕೋಟೆಲ್ಲೂ ಮಾಡ್ತಾ ಇದೀವಿ. ಇದರಿಂದ ಯಾರು 300 ರೂಪಾಯಿ ಕೊಟ್ಟು ನೀವು 300-500 ರೂಪಾಯಿ ಹೇಳ್ತಿದ್ದೀರಾ, ನಮ್ಮಲ್ಲಿ ಒಂದೊಂದು ದೂರ ಬರುತ್ತೆ 2000 ರೂಪಾಯಿವರೆಗೂ ಕೊಟ್ಟಿದ್ದಾರೆ ಕಾರ್ಡ್ಗಳಿಗೆ. ನಾವು ಉಚಿತವಾಗಿ ನಾವು ಕಾರ್ಡ್ ಕೊಟ್ಟಿದ್ದೀವಿ. ನಿಮ್ಗೆ ಗೊತ್ತಿದೆ, ನಮ್ಮ ಕಚೇರಿಯಿಂದ ನಿಮ್ಗೆ ಉಚಿತವಾಗಿ ಸೇವೆ ಸಿಗುತ್ತೆ. ಅದನ್ನ ಬೇರೆಯವರು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದನ್ನ ಆನ್ಲೈನ್ ಸೇವೆ ಏನಕ್ಕೆ ಮಾಡಿದ್ವಿ ಅಂದ್ರೆ, ಜನಕ್ಕೆ ಹತ್ರ ಆಗ್ಲಿ, ಸೇವಾ ಕೇಂದ್ರಗಳು ಹತ್ರ ಆಗ್ಲಿ, ಅವ್ರು ಅಲ್ಲಿಂದ ಅಪ್ಲಿಕೇಶನ್ ಹಾಕ್ಲಿ ಅಂತ. ಸೊ ಇದು ಒಂದು ಈ ಹಂತದಲ್ಲಿ ಒಂದೊಂದ್ಸಲಿ ತಪ್ಪಾಗಿದೆ ನಮ್ಮ ಇದು ಸಾರ್ವಜನಿಕರಿಂದ, ಸಂಘ ಸಂಸ್ಥೆಗಳಿಂದ, ಈ ಸೇವಾ ಕೇಂದ್ರಗಳಿಂದ. ಅದನ್ನು ಸಹ ನಾವು ಕಡಿಮೆ ಮಾಡಿದೀವಿ. ಮತ್ತೆ ಅದನ್ನ ಏನು ನಿವಾರಿಸಬೇಕು ಅದನ್ನು ಸಹ ನಿವಾರಿಸೋಣ ರಮೇಶ್ ಅವರೇ. ಮತ್ತೆ ಸರ್, ಮತ್ತೆ ನಿಮ್ಮ ಕಾರ್ಮಿಕ ಮಂಡಳಿ ನಿಯಮದ ಪ್ರಕಾರ 1 ವರ್ಷ 365 ದಿನದಲ್ಲಿ ಯಾರು 90 ದಿನ ವರ್ಕ್ ಮಾಡ್ತಾರೆ ಅವರೆಲ್ಲ ಕನ್ಸ್ಟ್ರಕ್ಷನ್ ಲೇಬರ್ ಅಂತ ಕನ್ಸಿಡರ್ ಮಾಡಕ್ಕೆ ಪ್ರಾವಿಷನ್ ಇದೆ. ಹೌದು, ನೀವು ಹೇಳದ್ ಪ್ರಕಾರ ಸರ್ ಏನ್ ಮಾಡ್ತಾರೆ, ಕೆಲವರು ಜಮೀನು ಅವರ ಜಮೀನು ಇರುತ್ತೆ, ಜಮೀನು ಕೆಲಸ ಮಾಡ್ತಾರೆ. ಮಾಮೂಲಿ ಈ ತರ ಒಂದು ವ್ಯವಸಾಯ ವೇಳೆಯಲ್ಲಿ, ಇನ್ನು ಕೆಲವು ವೇಳೆಯಲ್ಲಿ ಪೇಂಟಿಂಗ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಆಗಿರ್ಬೋದು, ಪ್ಲಂಬಿಂಗ್ ಆಗಿರ್ಬೋದು, ಕಾರ್ಪೆಂಟರ್ ಆಗಿರ್ಬೋದು, ಆ ವರ್ಕ್ ಮಾಡ್ತಾರೆ. ಇದ್ರ ಬಗ್ಗೆ ತಮ್ಮ ಡಿಕ್ಲರೇಷನ್ ಏನ್ ಸರ್? ರಮೇಶ್ ಅವರೇ, ನಿಮ್ಗೆ ಸಂಘ ಸಂಸ್ಥೆಗಳನ್ನ ನಾವು ನಿಮ್ಗೆ ರಿಜಿಸ್ಟರ್ ಮಾಡಿಕೊಟ್ಟಾಗ್ಲೇ ನಿಮ್ಮ ನಿಬಂಧನೆಗಳಾಗ್ಲಿ, ನಿಮ್ಮ ಬೈಲಾಗಳಾಗ್ಲಿ ಗೊತ್ತಿರುತ್ತೆ. ಸೊ ನೀವೇನಂತಂದ್ರೆ, ನೀವು ನಮ್ಗೆ ಆ ಬೈಲಾನಲ್ಲೇ ಬರ್ದು ಕೊಟ್ಟಿರ್ತೀರಾ, ನಾವು ಈ ಕಟ್ಟಡ ಕಾರ್ಮಿಕರಿಗೋಸ್ಕರ ನಾವು ಕೆಲಸ ಮಾಡ್ತೀವಿ ಅಂತ. ಸೊ ಇದರಲ್ಲಿ ನಿಮ್ಗಳ ಜವಾಬ್ದಾರಿ, ನಾವು ಮೈಸೂರಿನಲ್ಲಿ ಕೂತ್ಕೊಂಡಾಗ್ಲಿ, ನಮ್ಮ ಇನ್ಸ್ಪೆಕ್ಟರ್ಗಳಾಗ್ಲಿ, ಅವ್ರು ಏನ್ ಕೆಲಸ ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ನೀವು ಸ್ಥಳೀಯವಾಗಿ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅಂತ ಟೈಮಲ್ಲಿ ಏನಾದ್ರೂ ಈ ತರ ಅಪ್ಲಿಕೇಶನ್ ಹಾಕಿ ಏನಾದ್ರು ಅಪ್ಲಿಕೇಶನ್ ಇದಾಗ್ತಾ ಇದೆ, ಮುಂದುವರಿತಿದೆ ಅಂದ್ರೆ ದಯವಿಟ್ಟು ನಮ್ಗೆ ಗಮನಕ್ಕೆ ತನ್ನಿ. ಸೊ ನಾವು ಅದನ್ನ ಇಮಿಡಿಯೇಟ್ ಆಗಿ ನಿಲ್ಲಿಸಿ ಏನು ಕಾನೂನಿನ ಪ್ರಕಾರ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅದನ್ನ ತಗೊಳ್ಳೋಣ ರಮೇಶ್ ಅವರೇ. ಮತ್ತೆ ಸರ್, ನಾವು ಏನು ಡಿಒಗಳನ್ನ ನೇಮಕ ಮಾಡಿದ್ದೀರಾ, ಅವರು ಅಂಡರ್ ಗವರ್ಮೆಂಟ್ ಬರ್ತಾರ ಅಥವಾ ಪ್ರೈವೇಟ್ ಏಜೆನ್ಸಿ ಕಾಂಟ್ರಾಕ್ಟ್ ಬೇಸಿಸ್ ಅವರು? ಇಲ್ಲ, ಅವ್ರು ಕಾಂಟ್ರಾಕ್ಟ್ ಬೇಸಿಸ್ ನಲ್ಲಿ ಕೆಲಸ ಮಾಡ್ತಾರೆ. ಬಟ್ ಅವರ ಎಲ್ಲ ಚಲನವಲನ ಆಗ್ಲಿ, ಅವ್ರ ಪೇಮೆಂಟ್ ಆಗ್ಲಿ ನಮ್ಮ ಮೂಲಕನೇ ಆಗ್ತಾ ಇರುತ್ತೆ. ನಮ್ಮ ನಿರೀಕ್ಷಕರಾಗ್ಲಿ, ಕಾರ್ಮಿಕ ಅಧಿಕಾರಿಗಳಾಗ್ಲಿ ಅವ್ರನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡಿಸ್ತಾ ಇರ್ತೀವಿ. ಯಾಕಂದ್ರೆ ಇದನ್ನ ನಾವು ಫೋನ್ ನಲ್ಲಿ ನೇರವಾಗಿ ಇದನ್ನ ಯಾಕಂದ್ರೆ ಲೈವ್ ನಡೀತಾ ಇದೆ, ಕೆಲವು ವಿಚಾರಗಳನ್ನ ಮಾತಾಡಲಿಕ್ಕೆ ನಾನು ಇಷ್ಟಪಡಲ್ಲ. ಮತ್ತೆ ದಯವಿಟ್ಟು ಸರ್, ಕೊನೆಯದಾಗಿ PSI PF ಬಗ್ಗೆ ಸ್ವಲ್ಪ ವಿಚಾರಗಳು ತಿಳಿಸ್ಕೊಳ್ಳಿ ಸರ್. ಯಾವ ರೀತಿ PF ಯಾವ ರೀತಿ ಕವರ್ ಆಗುತ್ತೆ ಅನ್ನೋದು? ಅಲ್ಲ, ESI ಮತ್ತೆ PF ಏನಂತಂದ್ರೆ ಈ ಸಂಘಟಿತ ಕಾರ್ಮಿಕರಿಗೆ ಬರುತ್ತೆ. ಎಲ್ಲಿ ಕಾರ್ಮಿಕ 10ಕ್ಕಿಂತ ಜಾಸ್ತಿ ಇರೋ ಸಂಸ್ಥೆನಲ್ಲಿ ಕೆಲಸ ಮಾಡ್ತಾನೆ ಅವನು ಆ ಮಾಲೀಕ ESI ತಗೊಂಡಿರ್ತಾರೆ. ಸೊ ಅವಾಗ ಅವ್ರಿಗೆ ESI ಬರುತ್ತೆ. ಯಾವ ಸಂಸ್ಥೆಗಳಲ್ಲಿ 20ಕ್ಕಿಂತ ಜಾಸ್ತಿ ಕಾರ್ಮಿಕರು ಕೆಲಸ ಮಾಡ್ತಾರೆ ಆ ಕಾರ್ಮಿಕರಿಗೆ PF ಸೌಲಭ್ಯ ಸಿಗುತ್ತೆ. ಅವರು ಮಾಲೀಕರು PFನ ಅವರ ಸಂಬಳದಲ್ಲಿ 12% ಕಟ್ ಮಾಡಬೇಕಾಗುತ್ತೆ. ಅವರು ಸಹ ತಮ್ಮ ವಂತಿಕೆ ಸಹ 12%ನ ಅವರ ಲೆಕ್ಕಕ್ಕೆ ಕೊಡಬೇಕಾಗುತ್ತೆ. ಅದು PF ಮತ್ತೆ ESI. ಅದು
ಒಟ್ಟು 24% ಅವರ ಅಕೌಂಟ್ಗೆ ರಿಮಿಟ್ ಆಗುತ್ತೆ. ಹೌದು, ಅವರ ಇದಕ್ಕೆ PF ಖಾತೆಗೆ ಜಮಾ ಆಗಿರುತ್ತೆ. ಅವ್ರ ಕೆಲಸ ಬಿಟ್ಟಾಗ ಆ PF ಅಮೌಂಟ್ ಆ ವರ್ಕರ್ಗೆ ತಲುಪುತ್ತೆ. ESI ಅನ್ನೋದು ಒಂದು ಮೆಡಿಕಲ್ ಸ್ಕೀಮ್. ಅದು ಸಹ 10 ಜನ ಎಲ್ಲಿ ಕೆಲಸ ಮಾಡ್ತಾರೆ ಅದಕ್ಕಿಂತ ಹೆಚ್ಚು ಮಾಡೋರಿಗೆ ಸಿಗುತ್ತೆ ಅದು. ಥ್ಯಾಂಕ್ ಯು ರಮೇಶ್ ಅವರೇ. ಧನ್ಯವಾದ ಸರ್. ಈ ಒಂದು ಕಾರ್ಯಕ್ರಮ ಬಂದಿದ್ದಕ್ಕೆ ಸರಗೂರು ಮತ್ತು ಹೆಗ್ಗಡಕೋಟೆ ತಾಲೂಕಿನ ಜನತೆ ಪರವಾಗಿ ನಮಗೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನೀವು ಜಾಸ್ತಿ ಕ್ವಶನ್ ಕೇಳಿ ಎಲ್ರಿಗೂ ಅನುಭವ ಮಾಡಿಕೊಟ್ರಿ. ಎಲ್ರಿಗೂ ಕೇಳಿಸ್ತಾ ಇರೋ ಎಲ್ರಿಗೂ ಸಹ ನಮ್ಮ ಇಲಾಖೆ ಬಗ್ಗೆ ಜಾಗೃತಿ ಮೂಡಿತು. ಅದಕ್ಕೆ ಸಹ ನಿಮ್ಗೆ ಧನ್ಯವಾದಗಳು ರಮೇಶ್ ಅವರೇ. ಓಕೆ, ಧನ್ಯವಾದಗಳು ರಮೇಶ್. ಸರ್, ಈಗ ತಾವು ಮಾತನಾಡ್ತಾ ಇದ್ರಿ, ಈಗ ಏನೇನು ಹೇಗೆ ನೋಂದಣಿ ಮಾಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಈಗ ಅದೇ ರೀತಿ ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಪ್ರಮುಖವಾಗಿ ಏನೇನು ಸೌಲಭ್ಯಗಳು ದೊರೀತದೆ ಸರ್? ಈಗ ತಾವು ಹೇಳಿದ್ರೆ ಹಲವಾರು ಪಿಂಚಣಿ ಇರ್ಬೋದು, ವೈದ್ಯಕೀಯ ಇರ್ಬೋದು, ಶಿಕ್ಷಣ ಇರ್ಬೋದು, ಅದಲ್ಲದೆ ಬೇರೆ ಏನೇನು ಸೌಲಭ್ಯಗಳು ಸಿಗ್ತಾ ಇದೆ ಸರ್ ಅವ್ರಿಗೆ? ಅದೇ ಈಗ ಏನಂತಂದ್ರೆ, ಮತ್ತೆ ನಮ್ಮ ಕನ್ಸ್ಟ್ರಕ್ಷನ್ ಕಾರ್ಡ್ ಮಾಡಿಸ್ಕೊಂಡಿದ ತಕ್ಷಣ ಅವ್ರಿಗೆ ವೈದ್ಯಕೀಯ ಸಹಾಯಧನ ಅಂತ ಬರ್ತೀವಿ. ಅವ್ರೇನಾದ್ರು ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗಿ ಏನಾದ್ರು ಇದಾದ್ರೆ ಆ ಅಮೌಂಟ್ ನಾವು ರಿಯಂಬರ್ಸ್ಮೆಂಟ್ ಕೊಡ್ತೀವಿ. ಸೆಕೆಂಡ್, ಅವ್ರಿಗೆ ಶೈಕ್ಷಣಿಕ ಸಹಾಯಧನ ಅಂದ್ರೆ ಇಬ್ರು ಮಕ್ಕಳುಗಳಿಗೆ ನಾವು ಸ್ಕಾಲರ್ಶಿಪ್ ಕೊಡ್ತಾ ಇರ್ತೀವಿ. ಆ ಸ್ಕಾಲರ್ಶಿಪ್ ಆ ಮಕ್ಕಳು ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಕ್ಲಾಸ್ ಓದ್ತಾ ಇದ್ದಾರೆ, 1ನೇ ಕ್ಲಾಸಿಂದನೂ ಅವ್ರು ಎಲ್ಲಿವರೆಗೂ ಓದ್ತಾರೆ ಅಲ್ಲಿವರೆಗೂ ಸ್ಕಾಲರ್ಶಿಪ್ ಕೊಡ್ತೀವಿ. ಮತ್ತೆ ಅಪಘಾತ ಪರಿಹಾರ ಅಂತಂದ್ರೆ ಅವ್ರೇನಾದ್ರೂ ಆಕ್ಸಿಡೆಂಟ್ ಆಗಿ ಮರಣ ಹೊಂದಿದ್ರೆ ಅಂತ ಹೇಳಿದಂಗೆ 8.5 ಲಕ್ಷ ರೂಪಾಯಿ ಅವರ ನಾಮಿನಿಗೆ ಅವ್ರ ಮನೆಯವ್ರಿಗೆ ತಲುಪಿಸ್ತೀವಿ. ಸಹಜವಾದ ಮರಣ ಹೊಂದಿದ್ರೆ 1.5 ಲಕ್ಷ ರೂಪಾಯಿ ನಾವು ಕೊಡ್ತೀವಿ. ಈ ಅಪಘಾತ ಮರಣ ಹೊಂದದಲ್ಲಿ ಏನಾದ್ರೂ ಒಂದು ಅಂಗವೈಕಲ್ಯ ಆಗ್ತಾನೆ ಅಂತಂದ್ರೆ ಅದು ಸಹ ಆವಾಗ್ಲೂ ಅವನ್ಗೆ ನಮ್ಮ ವೈದ್ಯಕೀಯ ಸಹಾಯಧನದ ಜೊತೆಗೆ ಅವನಿನ್ ಕೆಲಸ ಮಾಡಕ್ಕೆ ಆಗಲ್ಲ ಅಂತಂದ್ರೆ ಅವನಿಗೂ ಸಹ ಪಿಂಚಣಿ ಸೌಲಭ್ಯ ಸಿಗುತ್ತೆ. ಮತ್ತೆ ಈ ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ ಅಂತಂದ್ರೆ ಕಿಡ್ನಿ ಹೋಗಿರುತ್ತೆ, ಹಾರ್ಟ್ ಪ್ರಾಬ್ಲಮ್ಗಳಿರುತ್ತೆ, ಹಾರ್ಟ್ ಇರುತ್ತೆ, ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡ್ತಾರೆ, ಹೃದಯ ಶಸ್ತ್ರಚಿಕಿತ್ಸೆ ಅಂತದಕ್ಕೆಲ್ಲ ನಾವು ಪ್ರಮುಖ ವೈದ್ಯಕೀಯ ಸಹಾಯಧನ ಕೊಡ್ತೀವಿ. ಮತ್ತೆ ಮದುವೆ ಸಹಾಯಧನ. ಸೊ ಈಗ ಫೋನ್ ಬರ್ತಾ ಇರೋದೆಲ್ಲ ಅದೇ ಇದರಿಂದ ನಾವು ರಿಜೆಕ್ಟ್ ಮಾಡ್ಬಿಟ್ಟಿದ್ವಿ 60,000 ಅಂತ. ಸೊ ಯಾವ ರಿಯಲ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅವನೇ ಮದುವೆ ಆದ್ರೂ ಸಹ 60,000 ಕೊಡ್ತೀವಿ. ಇಲ್ಲ ಅಂದ್ರೆ ಅವನ ಅವಲಂಬಿತ 2 ಮಕ್ಕಳುಗಳಿಗೆ ಮದುವೆ ಆದಾಗ ಈ ಮದುವೆ ಸಹಾಯಧನ 60,000 ಅಂತ ಕೊಡ್ತೀವಿ ನಾವು. ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ ಹಲೋ ಸರ್. ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಜಯರಾಮ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನಂತ? ಪ್ರಶ್ನೆ ಕಾರ್ಮಿಕರು ಅಂದ್ರೆ ಯಾರ್ಯಾರು ಬರ್ತದೆ ಸರ್? ರೈತರಿಗೂ ಬರ್ತದೆ ಸರ್? ಜಯರಾಮ್ ಅವರೇ ನಮಸ್ತೆ. ಸೊ ನೋಡಿ, ಅಸಂಘಟಿತ ಕಾರ್ಮಿಕರು ಅಂತಂದ್ರೆ ಕಟ್ಟಡ ಕಾರ್ಮಿಕರ ಜೊತೆಗೆ ಇನ್ನ 101 ವಲಯದ ಸಂಘಟಿತ ಕಾರ್ಮಿಕರಿಗೆ ಈ ಕಾರ್ಡ್ನ ಕೊಡ್ತೀವಿ. ಹಂಗಂದ್ರೆ ಕೃಷಿ ಕಾರ್ಮಿಕರಾಗಿರ್ಬೋದು, ಮೀನುಗಾರಿಕೆ ಮಾಡ್ಬೋದು, ಕ್ಷೌರಿಕರಾಗಿರ್ಬೋದು, ಮನೆ ಕೆಲಸ ಮಾಡೋರು, ಜೇನ್ ಸಾಕಾಣಿಕೆ ಮಾಡೋರು, ಟೈಲರ್ಗಳು, ಬೀದಿ ವ್ಯಾಪಾರಿಗಳು, ಹೋಟೆಲ್ ಕಾರ್ಮಿಕರು, ಸೊ ಬಣ್ಣ ಹೊಡೆಯೋರು, ನಿಟ್ಟಿಂಗ್ ಕೆಲಸ ಮಾಡೋರು, ಅಕ್ಕಸಾಲಿಗರು, ಹೂ ಕಟ್ಟೋರು. ಸೊ ಈ ತರ 102 ಜನಕ್ಕೆ ನೀವು ಯಾವ ಇದು ಹೇಳ್ತೀರಾ, ಆಲ್ಮೋಸ್ಟ್ ಎಲ್ಲಾರು ನಾವು ಅಸಂಘಟಿತ ಕಾರ್ಮಿಕರು ಅಂತ ನಾವು ಅವ್ರನ್ನ ಇದು ಮಾಡ್ಕೊಂಡಿದೀವಿ, ನೋಂದಾಯಿಸ್ಕೊಡ್ತೀವಿ. ಅವ್ರಿಗೂ ಸಹ ನಾವು ನಮ್ಮ ಇಲಾಖೆಯಿಂದ ಏನು ಸಹಾಯಧನ ಬರಬೇಕು, ಏನೇನು ಸವಲತ್ತು ಬರಬೇಕು ಅದನ್ನ ತಲುಪಿಸ್ತೀವಿ. ಈಗ ಉದಾಹರಣೆಗೆ ಕೃಷಿ ಕಾರ್ಮಿಕರು ಅಂತ ನಾವು ಮಾಡ್ತಿದ್ದೀವಿ ಸರ್. ಕೃಷಿ ಸಂಬಂಧಪಟ್ಟದಕ್ಕೆ ರೈತನ ಜಮೀನುಗಳಲ್ಲಿ ಕೆಲ್ಸಕ್ಕೆ ಹೋಗಿರ್ತೀವಿ, ಅಲ್ಲಿ ಶಿಳ್ಳೆ ಮಿಂಚು ಗುರುವಾಗಿ ಆತ್ಮಹತ್ಯೆ ಆಗ್ಬೋದು. ಅದೇ ನಾವು ಏನಂದ್ರೆ ಅವ್ರಿಗೆ ಅಂಬೇಡ್ಕರ್ ಸೇವಾ ಸಹಾಯ ಹಸ್ತ ಅಂತ ಒಂದು ಕಾರ್ಡ್ ಕೊಡ್ತೀವಿ. ಆ ಕಾರ್ಡ್ ನಲ್ಲಿ ಈಗ ಏನಾಗಿದೆ ಅಂದ್ರೆ, ನಾವು ಸುಮ್ನೆ ಒಂದು ಕಾರ್ಡ್ ಮಾಡಿಸೋದ್ರಿಂದ, ಸುಮ್ನೆ ಒಂದು ನೋಂದಣಿ ಮಾಡ್ಕೊಂಡ್ರಿಂದ ಯಾರಿಗೂ ಉತ್ತೇಜನ ಆಗಲ್ಲ ಅಂತ ಅವ್ರಿಗೇನಂದ್ರೆ ಒಂದು ಆಕ್ಸಿಡೆಂಟ್ ಬೆನಿಫಿಟ್ಸ್ ಅಂತ, ಏನಾದ್ರು ಡೆತ್ ಆಯ್ತು ಅಂತಂದ್ರೆ 1 ಲಕ್ಷ ರೂಪಾಯಿ ಕೊಡ್ತಾ ಇದೀವಿ. ಮತ್ತೆ ಅವ್ರೇನಾದ್ರು ಹಾಸ್ಪಿಟಲೇಷನ್ ಆದ್ರೆ, ವೈದ್ಯಕೀಯವಾಗಿ ಏನಾದ್ರು ಆಸ್ಪತ್ರೆಗೆ ಒಳರೋಗಿಯಾಗಿ ಏನಾದ್ರು ಅವರು ನೋಂದಣಿ ಆಗಿರ್ತಾರೆ ಅಂತಂದ್ರೆ ಅದನ್ನ ನೋಡಿ 50,000 ಅವ್ರಿಗೆ ನಾವು ರಿಯಂಬರ್ಸ್ಮೆಂಟ್ ಕೊಡ್ತೀವಿ, ಅವ್ರಿಗೆ ವಾಪಸ್ ದುಡ್ಡು ಕೊಡ್ತೀವಿ. ಮತ್ತೆ ಕಾರ್ಡ್ ಒಂದ್ಸರಿ ಮಾಡಿಸ್ತಾರೆ, ಪದೇ ಮಾಡಿಸ್ಬೇಕಾ? ಇಲ್ಲ, ಈ ಅಸಂಘಟಿತ ಕಾರ್ಮಿಕರಿಗೇನು ಈ ವರ್ಷ ಅಂತ ಏನಿಲ್ಲ, ಬರೀ ಕಟ್ಟಡ ಕಾರ್ಮಿಕರಿಗೆ ಮಾತ್ರ ನಾವು 1 ವರ್ಷಕ್ಕೆ ಒಂದ್ಸಲಿ ಅಂತ. ಯಾಕೆ ಅಂತಂದ್ರೆ ಅವರು ವರ್ಷ ಕೆಲಸ ಮಾಡ್ತಾ ಇದಾರೋ ಇಲ್ವೋ ಅಂತ ಒಂದ್ ಸ್ವಲ್ಪ ಜಾಸ್ತಿ
ಡೂಪ್ಲಿಕೇಟ್ ಕಾರ್ಡ್ಗಳು ಬಂದಿರೋದ್ರಿಂದ ಇದನ್ನ ಸ್ವಲ್ಪ ಕಡಿಮೆ ಮಾಡೋದಕ್ಕೆ ವಾರ್ಷಿಕವಾಗಿ ನಾವು ಅದನ್ನ ಲಿಮಿಟ್ ಮಾಡಿದ್ದೀವಿ ಅಷ್ಟೇ. ನಮ್ದೊಂದು ಹಳೆ ಕಾರ್ಡ್ ಇದೆ, ಹಳೆ ಕಾರ್ಡ್ಗೆ ಏನು ಯೂಸ್ ಆಗಿಲ್ಲ ಅಂತ ನಾವು ಅಲ್ಲೇ ಮಾಡ್ಬಿಟ್ಟಿದ್ವಿ ಸರ್. ಹೌದು, ಅದನ್ನ ನೀವು ಬನ್ನಿ, ನಿಮ್ಗೆ ವೃತ್ತಿಗೆ ಏನು ನಿಮ್ಮ ವೃತ್ತಿಗೆ ಅನುಗುಣವಾಗಿ ನಾವು ನಿಮ್ಗೆ ಯಾವ ಕಾರ್ಡ್ ಬರಬೇಕು ಆ ಕಾರ್ಡ್ನ ನಾವು ಮಾಡ್ಕೊಡ್ತೀವಿ. ಸರ್ ಎಲ್ಲಿ ನಮಸ್ತೆ. ಬರ್ಬೇಕು ಸರ್? ನಿಮ್ಮ ಸರಗೂರು ಆದ್ರೆ ಸರಗೂರು ಲೇಬರ್ ಇನ್ಸ್ಪೆಕ್ಟರ್ನೇ ಭೇಟಿ ಮಾಡಿ. HD ಕೋಟೆ ಆದ್ರೆ ಅವರೇ ಲೇಬರ್ ಇನ್ಸ್ಪೆಕ್ಟರ್ ಆಗಿರ್ತಾರೆ, ಅವರ ಕಚೇರಿನೇ ಭೇಟಿ ಮಾಡಿ. ಸರ್ ಮುಂದೆ ಎಲ್ಲಿ ಬರ್ಬೇಕು ಸರ್? ಇಲ್ಲ, ಅಲ್ಲ. ಕೋಟೆಗೆ ಬಂದ್ವಿ ಈಗ. ಎರಡನ್ನು ಮೇಡಮ್ ಕೋಟೆಯಲ್ಲಿ ನೋಡ್ತಾ ಇದ್ರಿ, ಸರಗೂರ್ಗೆ ಸಪರೇಟ್ ಆಗಿ ಇನ್ನೂ ಆಫೀಸ್ ಆಗಿಲ್ಲ. ಆಗಿದೆ ಆಫೀಸ್ ಆಗಿದೆ, ಬಟ್ ಅದು ಮೇಡಮೇ ನೋಡ್ತಾ ಇದ್ದಾರೆ. ಮೇಡಮ್ ಈಗ ಕೋಟೆನಲ್ಲಿ ಇರ್ತಾರೆ. ಓಕೆ ಸರ್. ನಮಸ್ತೆ ಜಯರಾಮ್. ಸರ್, ಈಗ ತಾವು ಮಾತನಾಡ್ತಾ ಇದ್ದೀವಿ ಕಟ್ಟಡ ಮತ್ತು ಇತರೆ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಏನೇನು ಸೌಲಭ್ಯಗಳು ದೊರೀತಾ ಇದೆ ಅದೇ ನನ್ನ ಮದುವೆ ಸಹಾಯ ಹಸ್ತ ಅಂತ ಹೌದು. ಹೇಳಿದೆ. ಮತ್ತೆ ಈ ಹೆಣ್ಣು ಮಕ್ಕಳು ಕೆಲಸ ಮಾಡ್ತಾ ಇರ್ತಾರೆ, ಹೆಣ್ಣು ಮಕ್ಕಳು ಕಟ್ಟಡ ಕಾರ್ಮಿಕರಾಗಿ ಅವರು ಸಹ ಅರೌಂಡ್ 20% ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಮಾಹಿತಿ ಇದೆ. ಸೊ ಅವ್ರಿಗೆ ಹೆರಿಗೆ ಸೌಲಭ್ಯ ಅಂತ ಕೊಡ್ತೀವಿ. ಹೆರಿಗೆ ಸೌಲಭ್ಯ ಅಂದ್ರೆ ಒಂದು ಮಗು ಜನ್ಮ ಆದಾಗ ಅವ್ರಿಗೆ ಒಂದು 50,000 ರೂಪಾಯಿ ಸಹಾಯಧನ ಅಂತ ಕೊಡ್ತೀವಿ. ಮತ್ತೆ ತಾಯಿ ಮಗು ಸಹಾಯ ಹಸ್ತ ಅಂತ 6,000 ರೂಪಾಯಿ 6 ತಿಂಗಳಿಗೆ ನಾವು ಅವ್ರಿಗೆ ಅವರ ಖಾತೆಗೆ ಜಮೆ ಮಾಡ್ತೀವಿ. ಈ ಹಣ ಎಲ್ಲ ಏನಂತಂದ್ರೆ ಸೊ ಅವರ ಖಾತೆಗಳಿಗೆ ನೇರವಾಗಿ ಹೋಗುತ್ತೆ. ಅವ್ರ ಅಪ್ಲಿಕೇಶನ್ ಹಾಕಿದ್ರೆ ಅವ್ರಿಗೆ ಡೈರೆಕ್ಟ್ ಆಗಿ ಅವರ ಇದಕ್ಕೆ ಬರುತ್ತೆ. ಅವ್ರು ನಮ್ಮ ಕಚೇರಿಗೆ ಬರೋದಾಗ್ಲಿ, ಮಧ್ಯವರ್ತಿಗಳ ಜೊತೆ ಆಗ್ಲಿ ಸೊ ಬರೋ ಅವಶ್ಯಕತೆನೇ ಇಲ್ಲ. ಅವ್ರ ಅಪ್ಲಿಕೇಶನ್ ಹಾಕಿದ್ದಾರೆ ಅಂತಂದ್ರೆ ಅವ್ರಿಗೆ ಆ ಅಮೌಂಟ್ ಅವರ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಓಕೆ ಸರ್, ಮತ್ತೆ ಕರೆಯಿದೆ. ಹಲೋ. ಹಲೋ. ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಸರ್ ನಮಸ್ತೆ, ಹಾ. ನಾನು ಸರಗೂರಿಂದಾನೇ ಮಾತಾಡ್ತಾ ಇರೋದು, ಮಣಿ ಅಂತ. ಮಣಿಯವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ. ಏನ್ ಹೇಳಿ, ನಮ್ ಪ್ರಶ್ನೆ ಏನು ಅಂತನಾ? ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ನಮ್ ಪ್ರಶ್ನೆ ಒಂದು ಈಗ ಏನಂದ್ರೆ, ಈಗ ಕಾರ್ಮಿಕರು ಡೆತ್ ಆದ್ರೆ ಹಾ. 1 ವರ್ಷದೊಳಗೆ ಅಮೌಂಟ್ ಅದ ಶವ ಸಂಸ್ಕಾರಕ್ಕೆ ಅಂದ್ಬಿಟ್ಟು 1.5 ಲಕ್ಷ ರೂಪಾಯಿ ನಿಗದಿಪಡಿಸಿದಾರೆ. ಈಗ ಅದನ್ನ ಇನ್ ಸ್ವಲ್ಪ ಬೇಗ ಕೊಡೋ ರೀತಿ ಸ್ವಲ್ಪ ಮಾತಾಡ್ಬಿಟ್ಟು. ಇಲ್ಲ, ನಿಮ್ಗೆ ಒಂದು ವರ್ಷ ಮಿತಿ ಅಂತ ಏನಿಲ್ಲ. ಅವರ ಡೆತ್ ಆಗಿ ಸಾವು ಸಂಭವಿಸಿದ 6 ತಿಂಗಳ ಒಳಗಡೆ ಅಪ್ಲಿಕೇಶನ್ ಹಾಕಿದ ತಕ್ಷಣ ನಾವು ಯಾವ ಆದ್ಯತೆ ಮೇರೆಗೆ ಇಮಿಡಿಯೇಟ್ ಆಗಿ ಅವ್ರಿಗೆ 1 ತಿಂಗಳೊಳಗಡೆನೆ ಎಷ್ಟೋ ಪ್ರಸಂಗಗಳಿದೆ, 15 ದಿನ 20 ದಿನದಲ್ಲೇನೆ ಅವ್ರಿಗೆ ದುಡ್ಡು ಬಂದಿದೆ. ನೀವೇನ್ ಮಾಡ್ತೀರಾ, ಸತ್ತಾದ್ಮೇಲೆ ಡೆತ್ ಸರ್ಟಿಫಿಕೇಟ್ ತಗೊಂಡು ನಮ್ಗೆ ಅಪ್ಲಿಕೇಶನ್ ಹಾಕೋದು, ಮತ್ತೆ ಅಪ್ಲಿಕೇಶನ್ ಅಲ್ಲಿ ನಾಮಿನಿ ಹೆಸರಿಲ್ಲ, ನಾಮಿನಿ ಬ್ಯಾಂಕ್ ಇರಲ್ಲ ಸರಿಯಾಗಿ, ಈ ತರದಲ್ಲಿ ಅರ್ಜಿಗಳು ಹಾಕ್ಬಿಟ್ಟಿರ್ತಾರೆ. ಅಂತ ಟೈಮಲ್ಲಿ ಮಾತ್ರ ಲೇಟ್ ಆಗುತ್ತೆ. ಇಲ್ಲ ಅಂತಂದ್ರೆ ಆಲ್ಮೋಸ್ಟ್ ಡೆತ್ ಫಂಡ್ ಅಂತೂ ನಾವು ಇಮಿಡಿಯೇಟ್ ಆಗಿ ಪಾಪ ಅವ್ರ ಫ್ಯಾಮಿಲಿಗೆ ತಲುಪ ಇದಕ್ಕೆ ಏನ್ ನಾವು ಪ್ರಯತ್ನ ಪಡಬೇಕು ಅದನ್ನ ಆನೆಸ್ಟ್ ಆಗಿ ನಾವು ಪ್ರಯತ್ನ ಪಡ್ತಾ ಇದೀವಿ. ಅದನ್ನ ಹೌದೌದು ಸರ್. ಈಗಾಗ್ಲೇ ಆಲ್ರೆಡಿ ಸರ್ ಒಂದು ಡೆತ್ ಆಗಿ 5 ಇಂದ 6 ಮಂತ್ ಆಗಿದೆ ಸರ್. ಈಗ ಸರಗೂರಲ್ಲೇ ಹೌದು, ಅದು ಸ್ಯಾಂಕ್ಷನ್ ಆಗಿದೆ ಸರ್. ಅದು ಆದ್ರೆ ಇನ್ನೂ ಅವ್ರಿಗೆ ಬಂದಿಲ್ಲ ಪಾಪ. ಅವ್ರ ತಾಯಿ ಒಬ್ಬೇ ಇರೋದು. ಈಗ ಅವ್ರದ್ದು ಮನೆ ಸ್ವಲ್ಪ ನಿರ್ವಹಣೆ ತುಂಬಾ ಕಷ್ಟ ಇದೆ. ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿರೋದು ಅವರು. ಹೌದು ಮಣಿ ಅವರಿಗೆ ಅದು ಸ್ಯಾಂಕ್ಷನ್ ಆಗಿದೆ ಅಂತಲ್ವಾ ನೀವ್ ಹೇಳ್ತಿರೋದು? ಹೌದು ಸರ್, ಆಗಿದೆ ಸರ್. ಅದೇ ಅಮೌಂಟ್ ಅವರು ಸ್ಯಾಂಕ್ಷನ್ ಆಗಿ ಇದಾಗಿಲ್ಲ ಸರ್. ಹೌದು, ಅವರು ಸ್ಯಾಂಕ್ಷನ್ ಆಗಿ ನಾವು ಇದಾದ್ಮೇಲೆ ನಮ್ಮ ಮಂಡಳಿಗೆ ನಾವು ಕಳಿಸಿರ್ತೀವಿ. ಅವರು ಅಲ್ಲಿಂದ ಒಂದೇ ಸಲ ಅದನ್ನ ಪುಷ್ ಮಾಡ್ತಾರೆ, ಬ್ಯಾಂಕ್ ಕಳಿಸ್ತಾರೆ. ಈ ಕಳಿಸಿರೋದ್ರಲ್ಲಿ ಅಕಸ್ಮಾತ್ ಅವ್ರ ಅಕೌಂಟ್ ನಾಗ ದುಡ್ಡು ಬಂದಿಲ್ಲ ಅಂತಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ಲೇಬರ್ ಇನ್ಸ್ಪೆಕ್ಟರ್ ಲೋಕಲ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಯಾಕೆ ಬಂದಿಲ್ಲ ಅಂತ ಗೊತ್ತಾಗಿರುತ್ತೆ. ಒಂದೊಂದ್ಸಲಿ ಅವ್ರದ್ದು ಲಿಂಕ್ ಆಗಿರಲ್ಲ ಸರಿಯಾಗಿ, ಆದ್ರಿಂದ ಒಂದೊಂದ್ಸಲಿ ಲೇಟ್ ಆಗಿರುತ್ತೆ. ಇನ್ ಕೇಸ್ ನಮ್ಮಲ್ಲೇ ಏನಾದ್ರು ಲೇಟ್ ಆಗ್ತಾ ಇದೆ ಅಂತಂದ್ರೆ ಏನಕ್ಕೆ ಲೇಟ್ ಆಗಿದೆ ಅಂತ ಅರ್ಜಿನ ನೋಡಿ ನಾವು ನಿಮ್ಗೆ ಹೇಳ್ಬೋದು. ಒಂದ್ಸಲಿ ನಮ್ಮಲ್ಲಿ ಸ್ಯಾಂಕ್ಷನ್ ಆಗಿದೆ ಅಂತಂದ್ರೆ ನಿಮ್ಗೆ ದುಡ್ಡು ಬಂದಿದೆ ಅಂತಾನೆ ಅರ್ಥ. ಬರೋ ಸ್ವಲ್ಪ ದಿನಗಳು ಲೇಟ್ ಆಗೋದೇನಂತಂದ್ರೆ ಈ ತರ ಲಿಂಕ್ ಆಗೋದು, ಮತ್ತೆ ಏನೋ ಮಧ್ಯದಲ್ಲಿ ಏನೋ ತೊಂದರೆಗಳಾಗಿದ್ರೆ ಮಾತ್ರ ಅದು ಲೇಟ್ ಆಗುತ್ತೆ. ಓಕೆ ಸರ್. ನಮ್ದೊಂದು ಏನಂದ್ರೆ ನಮ್ ಕಡೆಯಿಂದ ಒಂದು ನಮ್ಮಲ್ಲಿ ಒಂದು ಇದು ಕೇಳ್ಕೊತಿರೋದು ಬೇಡ್ಕೊಳ್ತಿರೋದು ಏನಂದ್ರೆ, ಈಗ ಈ ತರ ಡೆತ್ ಆದಾಗ ಸರ್ ಸ್ವಲ್ಪ ತುಂಬಾ ಕಷ್ಟದಲ್ಲಿ ಶೋಚನೀಯ ಸ್ಥಿತಿಲಿ ಇರ್ತಾರೆ ಅವ್ರ ಮನೆಯವರು. ಹೌದು ಅಲ್ವಾ? ಇದು ಸ್ವಲ್ಪ ಇನ್ನೂ ಸ್ವಲ್ಪ ಒಂಚೂರು ಈಗ ಬೇಗ ಇದನ್ನ ಫಸ್ಟ್ ಪ್ರೊಸೆಸ್ ಮಾಡ್ಬೇಕು ಸರ್ ನೀವು, ಬೇರೆ ಅದಕ್ಕಿಂತ ಮುಂಚಿತವಾಗಿ. ಮನೆಯವರೇ ನಾವು ಸತ್ತಿದ್ದಾರೆ ಎಂದಿದ ತಕ್ಷಣ ನಾವ್ ಹೇಳ್ತಾ ಇದೀವಲ್ಲ, ಆದಷ್ಟು ಬೇಗ ನಾವು ಏನು ನಮ್ಮ ಇನ್ಸ್ಪೆಕ್ಟರ್ಗಳು ಅವ್ರ ಮನೆಗೆ ಹೋಗಿ ಭೇಟಿ ಮಾಡಿ ಏನೇನ್ ಪರಿಶೀಲನೆ ಮಾಡ್ಬೇಕು, ಏನೇನ್ ರಿಪೋರ್ಟ್ ಕೊಡ್ಬೇಕು ಅದನ್ನ ಇಮಿಡಿಯೇಟ್ ಆಗಿ ಕೊಡ್ತಾ ಇದ್ದಾರೆ. ನೀವು ಬೇರೆ ಯಾವುದೇ ಸೌಲಭ್ಯಕ್ಕಿಂತ ನಮ್ಗೆ ಗೊತ್ತಿದೆ, ಒಂದು ಮರಣ ಹೊಂದಿದೆ ಅಂದ್ರೆ ಅಲ್ಲಿ ಒಂದು ಕೆಲಸ ಮಾಡೋ ಒಂದು ಕೈಯೇ ಮುರಿದೋಗ್ಬಿಟ್ಟಿದೆ ಅವ್ರ ಮನೆಗೆ. ನಮ್ಗೆ ಸರ್ಕಾರಿ ಅಧಿಕಾರಿ ಆಗ್ಲಿ, ಸರ್ಕಾರಿ ಸೇವಕನಾಗಿ ನಮ್ಗೆ ತಮ್ಗೆ ಎಷ್ಟು ಅವ್ರ ಬಗ್ಗೆ ಕಾಳಜಿ ಇದೆ ಅಷ್ಟು ಕಾಳಜಿ ನಮಗೂ ಇದೆ.
ಆ ಇದ್ರಿಂದ ಮತ್ತೆ ನಮ್ಮಲ್ಲಿ ಸಕಾಲ ಬೇರೆ ಇದೆ. ಸಕಾಲ ಅಂತಂದ್ರೆ ನಾವು ಆ ಅಪ್ಲಿಕೇಶನ್ ಏನೇ ಆಗ್ಲಿ 30 ದಿನದಲ್ಲಿ ನಾವು ಮುಗಿಸ್ಲೇಬೇಕು ಅದನ್ನ. ಸೊ ನಾವು 30 ದಿನದಲ್ಲಿ ಮುಗಿಸ್ಲಿಲ್ಲ ಅಂತಂದ್ರೆ ನಾವು ನಿಮ್ಗೆ ಹೊಣೆಗಾರಿಕೆ ಆಗಿರ್ತೀವಿ, ನಾವು ನಿಮ್ಗೆ ದುಡ್ಡು ಕಟ್ಬೇಕಾಗುತ್ತೆ, ಯಾಕೆ ಲೇಟ್ ಆಯ್ತು ಅಂತ. ಆ ಇದ್ರಿಂದ ನಾವು ಮಾಡಿರ್ತೀವಿ. ಏನೋ ಒಂದು ಲಿಂಕಿಂಗ್ ಪ್ರಾಬ್ಲಮ್ ಏನಾದ್ರು ಆಗಿದ್ರೆ ನಾವು ಅದನ್ನ ನೋಡಿ ಮಾಡ್ಕೊಡ್ತೀವಿ, ದಯವಿಟ್ಟು ಬನ್ನಿ. ಸರಿ ಸರ್. ಹಾಗೆ ಸರ್ ಇನ್ನೊಂದು ರಿಕ್ವೆಸ್ಟ್ ನಮ್ ಕಡೆಯಿಂದ. ರಿಕ್ವೆಸ್ಟ್ ಏನಿಲ್ಲ, ನಿಮ್ಮ ಹಕ್ಕು ಅಂತಾನೆ ಕೇಳಿ. ಇದೆಲ್ಲ ನೀವೇನ್ ಕೇಳ್ತಾ ಇದ್ದೀರಾ ಅದೆಲ್ಲ ನಿಮ್ಮ ಹಕ್ಕು. ಇನ್ನೊಂದ್ ಬೇರೆ ಹೇಳ್ತೀನಿ ಸರ್, ತಮ್ಗೆ ಒಂದು ಕೇಳ್ಕೊತಾರೆ ನಾವು. ಸರ್ ಈಗ ಎಷ್ಟೋ ಕಾರ್ಮಿಕರಿಗೆ 10 ವರ್ಷ 20 ವರ್ಷ ಕೆಲಸ ಮಾಡಿದ್ರು ಪಾಪ ಸ್ವಂತ ಮನೆ ಕಟ್ಕೊಳಕ್ ಆಗ್ತಿಲ್ಲ, ತಮಗೆ ಗೊತ್ತಿರೋ ವಿಷಯ ಅದು ಅಲ್ವಾ ಸರ್? ಹೌದೌದೌದು. ಅದು ಕಾರ್ಮಿಕ ಮಂಡಳಿಯಿಂದ ಬೇರೆ ಬೇರೆ ಯಾವ್ದಾವ್ದಕ್ಕೋ ಮಾಡೋದಕ್ಕಿಂತ ಪಕ್ಕ ಕಾರ್ಮಿಕರನ್ನ ಗುರ್ತಿಸಿ ಅವ್ರಿಗೆ ಸ್ವಲ್ಪ ಧನ ಸಹಾಯ ಮಾಡ್ಬೋದಲ್ವಾ ಸರ್ ಕಾರ್ಮಿಕ ಇಲಾಖೆಯಿಂದ? ಇಲ್ಲ, ಅದನ್ನು ಸಹ ನಮ್ಮ ಮಾನ್ಯ ಮಂತ್ರಿಗಳು ಇದು ನೋಡ್ತಾ ಇದ್ದಾರೆ. 100% ಇಷ್ಟೇ ದಿನದಲ್ಲಿ, ಸ್ವಲ್ಪ ದಿನದಲ್ಲೇ ಅದು ಸಹ ಮಾಡ್ತಾ ಇದ್ದಾರೆ. ಎಲ್ಲ ಇದು ಮನೆ ಸೌಲಭ್ಯ ಅನ್ನೋದು, ಯಾಕೆಂದ್ರೆ ಪ್ರಪಂಚಕ್ಕೆ ಕಟ್ಟಡ ಕಾರ್ಮಿಕ ಪ್ರಪಂಚಕ್ಕೆ ಮನೆ ಕಟ್ಕೊಡ್ತಾನೆ, ಅವನ್ಗೆ ಮನೆ ಇರಲ್ಲ. ಸೊ ಅದನ್ನ ನಮ್ಮ ಮಾನ್ಯ ಮಂತ್ರಿಗಳು ಸಹ ಗಮನಕ್ಕೆ ತಗೊಂಡಿದ್ದಾರೆ. ಇಷ್ಟಲ್ಲೇ ಯಾವ್ದಾದ್ರು ಒಂದು ಸೌಲಭ್ಯ ಮೂಲಕ ಅದನ್ನ ಮಾಡ್ಕೊಡ್ತಾರೆ. ನಮಸ್ತೆ ಮಣಿ ಅವರೇ. ಓಕೆ, ಧನ್ಯವಾದಗಳು ಮಣಿ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆ ಈಗ ಮಣಿ ಅವ್ರು ಹೇಳಿದ್ರಲ್ಲ, ಈ ಡೆತ್ ಆಗಿದೆ ದುಡ್ಡು ಬಂದಿಲ್ಲ ಅಂತ ಅಂದ್ರೆ ಅದು ಅಂತ್ಯ ಕ್ರಿಯೆ ವೆಚ್ಚ ಅಂತ ನಾವು ಕೊಡ್ತೀವಿ. ಸೊ ಈ ಹಂತದಲ್ಲಿ ಏನಂತಾರೆ, ಕಟ್ಟಡ ಕಾರ್ಮಿಕ ಆಕ್ಸಿಡೆಂಟ್ ಆಗಿ ಡೆತ್ ಆದ್ರೆ ಅವ್ನಿಗೆ 8.5 ಲಕ್ಷ ರೂಪಾಯಿ ಕೊಡ್ತೀವಿ. ಸೊ ಇದಕ್ಕೇನಂತಂದ್ರೆ ಅವನ ಅಪ್ಲಿಕೇಶನ್ ಅಲ್ಲಿ ಡೆತ್ ಸರ್ಟಿಫಿಕೇಟ್ ಕೊಡಬೇಕು. ಡೆತ್ ಸರ್ಟಿಫಿಕೇಟ್ ಕೊಟ್ಟಾಗ ಒಂದೊಂದ್ಸಲಿ ಲೇಟ್ ಆಗಿ ಕೊಡ್ತಾರೆ. ಇದರಿಂದ ಅವ್ರ ಅಪ್ಲಿಕೇಶನ್ ಹಾಕದೆ ಲೇಟ್ ಮಾಡಿರ್ತಾರೆ. ಮತ್ತೆ ಯಾರು ಅವಲಂಬಿತರಾಗಿರ್ತಾರೆ ಅವರು ಸಹ ನಮ್ಗೆ ಅವ್ರದ್ದು ದಾಖಲಾತಿಗಳೆಲ್ಲ ಕೊಡ್ಬೇಕು. ನಮ್ದು ಅವ್ರದ್ದು ರೇಷನ್ ಕಾರ್ಡ್ ಆಗ್ಲಿ, ಬ್ಯಾಂಕ್ ಪಾಸ್ ಆಗ್ಲಿ, ಮತ್ತೆ ಅವಲಂಬಿತರ ಸ್ವಯಂ ದೃಢೀಕರಣ ಮತ್ತೆ ಆಧಾರ್ ಕೊಡ್ಬೇಕು ಅವ್ರಿಗೆ. ಯಾಕೆಂದ್ರೆ ಒಂದು ಮದುವೆ ಆದಾಗ ಅವನು ಹೆಂಡತಿಗೆ ಇದಾಗ್ತಾರೆ. ಸೊ ತಂದೆ ತಾಯಿಗಳಿರ್ತಾರೆ, ಮದುವೆ ಆಗಿಲ್ಲ ಅಂದ್ರೆ ಎಷ್ಟೊಂದ್ ಜನ ಕಾರ್ಡ್ಗಳನ್ನ ಏನ್ ಮಾಡಿರ್ತಾರೆ, ಮದುವೆ ಆಗಿಂತ ಮುಂಚೆ ತಗೊಂಡಿರ್ತಾರೆ. ಮದುವೆ ಆದ್ಮೇಲೆ ಏನಾದ್ರು ಸಾವು ಸಂಭವಿಸಿದ್ರೆ ಅದನ್ನ ನಾವು ಹೆಂಡತಿಗೆ ಕೊಡ್ಬೇಕಾಗುತ್ತೆ. ಇದ್ರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಇದ್ರಲ್ಲೆಲ್ಲ ನಾವು ಅವ್ರೇನು ಮತ್ತೆ ಸಾವಾದಾಗ ಅವ್ನ್ ಗುರ್ತಿನ ಚೀಟಿನೇ ಸಿಕ್ಕಿರಲ್ಲ. ಈಗ ನಾವು ಸ್ಮಾರ್ಟ್ ಕಾರ್ಡ್ಗಳು ಕೊಡ್ತಾ ಇದೀವಿ, ಎಲ್ಲ ಒಂದ್ ಕಡೆ ಇಟ್ಟಿರ್ತಾರೆ. ಸೊ ನಮ್ಮಲ್ಲಿ ಏನಂದ್ರೆ ಕಾರ್ಡ್ಗಳು ತಗೊಂಡಿದ ತಕ್ಷಣ ಅದನ್ನ ಮನೆಗೆ ಹೋಗಿ ಎಲ್ಲ ಒಂದ್ ಕಡೆ ಮೂಲೆಯಲ್ಲಿ ಬಿಸಾಕ್ಬಿಟ್ಟಿರ್ತಾರೆ. ಅವ್ರಿಗೆ ಯಾವಾಗ ನಮ್ಮ ಸವಲತ್ತು ಅವ್ರಿಗೆ ತಲುಪ್ತಾ ಇಲ್ಲ ಅವಾಗ ಮಾತ್ರ ಈಗ ಈ ಕಾರ್ಡ್ ಬಗ್ಗೆ ಜ್ಞಾಪಕ ಬರುತ್ತೆ. ಇದರಿಂದ ನಮ್ಗೆ ಏನಂತಂದ್ರೆ ಈ 1 ವರ್ಷಕ್ಕೆ ಏನ್ ಮಾಡಿದೀವಿ ಅದು ಒಂದ್ ತರದಲ್ಲಿ ಒಳ್ಳೆ ಬೆಳವಣಿಗೆನೆ. ಒಂದೊಂದ್ ವರ್ಷನೂ ನಮ್ಮನ್ನ ಜ್ಞಾಪಿಸ್ಕೊಳ್ತಾನೆ, ಒಂದೊಂದ್ ವರ್ಷನೂ ನಮ್ ಕಚೇರಿಗೆ ಬರ್ತಿರ್ತಾನೆ. ಅವನ್ಗೂ ಅನ್ನಿಸ್ತಿರುತ್ತೆ ನಾನು ಕಟ್ಟಡ ಕಾರ್ಮಿಕ, ನಾನೊಂದ್ ಕಾರ್ಡ್ ಮಾಡಿಸ್ಬೇಕು, ಕಾರ್ಡ್ ರಿನಿವಲ್ ಇದೆ. 11 ತಿಂಗಳಾಗಿದ ತಕ್ಷಣ ಅವ್ನಿಗೆ ಗೊತ್ತಾಗುತ್ತೆ ನಾನೊಂದು ರಿನಿವಲ್ ಮಾಡಿಸ್ಬೇಕು. DL ರಿಲೀವ್ ಮಾಡಿಸ್ದಂಗೆ ನಮ್ ಕಾರ್ಡ್ ಬಂದು ರಿನ್ಯೂ ಮಾಡಿಸ್ತಾ ಇದಾರೆ. ಇದು ಉತ್ತಮ ಬೆಳವಣಿಗೆನೆ. ಒಂದ್ ಸ್ವಲ್ಪದಲ್ಲಿ ಕಷ್ಟ ಆಗ್ಬೋದು, ಬಟ್ ಒಂದ್ ತರದಲ್ಲಿ ನನ್ನ ಅನುಭವ ಏನಂತಂದ್ರೆ ಒಳ್ಳೆ ಬೆಳವಣಿಗೆನೆ. ನಮ್ಮ ಮತ್ತೆ ಅವರ ಸಂಬಂಧ ಬೇರೆ ಬೆಳೆಯುತ್ತೆ. ಅವ್ನ್ ಕನ್ಸ್ಟ್ರಕ್ಷನ್ ವರ್ಕರ್ ಅಲ್ವೋ ಅನ್ನೋದಾದ್ರು ನಮ್ಗೆ ವರ್ಷ ಗೊತ್ತಾಗ್ತಾ ಇರುತ್ತೆ. ಸೊ ಅವನ್ನ ನಾವು ತಿರಸ್ಕರಿಸೋದಾಗ್ಲಿ, ಅವನ್ನ ಕಾರ್ಡ್ನ ರಿಜೆಕ್ಟ್ ಮಾಡಿದ್ವಿ ಅನ್ನೋದಾಗ್ಲಿ 1 ವರ್ಷ 2 ವರ್ಷ ನಮ್ಗೆ ತೊಂದರೆ ಆಗ್ಬೋದು. 3ನೇ ವರ್ಷದಿಂದ ಅವ್ನ ಮುಖ ನಮ್ಗೆ ಗೊತ್ತಾಗ್ಬಿಡುತ್ತೆ, ಅವನೇನ್ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಾಗೋದ್ರಿಂದ ಇದು ಒಳ್ಳೆ ಬೆಳವಣಿಗೆನೆ. ಅದಾದ್ಮೇಲೆ ಈ ಟೂಲ್ ಕಿಟ್ ಸೌಲಭ್ಯ ಅಂತ ಕೊಡ್ತೀವಿ. ಟೂಲ್ ಕಿಟ್ ಸೌಲಭ್ಯ ಅಂತಂದ್ರೆ ಈಗ ಯಾರು ಮೇಸನ್ ಮಾಡ್ತಾ ಇದ್ದಾರೆ, ಎಲೆಕ್ಟ್ರಿಷಿಯನ್ ಇರ್ತಾರೆ, ಪ್ಲಂಬರ್ ಇರ್ತಾರೆ, ಈ ತರದಲ್ಲಿ ಯಾವ ಉದ್ಯೋಗ ಅವ್ರು ಕೆಲಸ ಮಾಡ್ತಿರ್ತಾರೆ ಆ ಉದ್ಯೋಗಕ್ಕೆ ಏನ್ ಬೇಕು ಆ ಸಂಬಂಧ ನಾವು ಟೂಲ್ ಕಿಟ್ಗಳನ್ನ ಕೊಡ್ತಾ ಇದೀವಿ. ಮೇಸನ್ ಮಾಡಿದವ್ರಿಗೆ ಮೇಸನ್ ಕಿಟ್ಟು, ಎಲೆಕ್ಟ್ರಿಷಿಯನ್ ಅವ್ರಿಗೆ ಎಲೆಕ್ಟ್ರಿಷಿಯನ್ ಕಿಟ್ಟು, ಆ ತರ ಕೊಡ್ತೀವಿ. ಮತ್ತೆ ನೆಕ್ಸ್ಟ್ ಬಂದು ಪಿಂಚಣಿ ಸೌಲಭ್ಯ. ಯಾವ ಕಟ್ಟಡ ಕಾರ್ಮಿಕ ಕೆಲಸ ಮಾಡಿ ಅವ್ನಿಗೆ 60 ವರ್ಷ ತುಂಬುತ್ತೆ ಅವನ್ಗೆ ನಾವು ಪಿಂಚಣಿ ಅಂತ ಪೆನ್ಷನ್ ಅಂತ ಕೊಡ್ತೀವಿ. 3,000 ರೂಪಾಯಿ ಪೆನ್ಷನ್ ಬರ್ತಾ ಇದೆ. ಅವನ ಜೀವಿತಾವಧಿವರೆಗೂ ಪೆನ್ಷನ್ ಅವನ್ಗೆ ಬರ್ತಾ ಇರುತ್ತೆ. ಇದು ಸಹ ಅವನೇನು ನಮ್ಮ ಬ್ಯಾಂಕ್ಗೆ ಡೀಟೇಲ್ಸ್ ಕೊಟ್ಟಿರ್ತಾರೆ, ಅವನ್ಗೆ ಅರಿವು ಇಲ್ದಿದ್ದಂಗೆ ನಮ್ದು ಮಂತ್ಲಿ ಅವನ ಅಮೌಂಟ್ಗೆ ಕ್ರೆಡಿಟ್ ಆಗ್ತಾ ಇರುತ್ತೆ ಪಿಂಚಣಿ. ಸೊ ಈ ಪಿಂಚಣಿ ಸೌಲಭ್ಯ ತಗೊಳ್ಳೋದಕ್ಕೂ ಏನಂತಂದ್ರೆ ಅವನು 5 ವರ್ಷ ಕೆಲಸ ಮಾಡಿರ್ಬೇಕು. ಈಗ ಮುಂದಿನ 59 ವರ್ಷ ಆಗಿದೆ, 58 ವರ್ಷ ಆಗಿದೆ, ನಾನು ಕಾರ್ಡ್ ಮಾಡಿಸಿದ ತಕ್ಷಣ ಪೆನ್ಷನ್ ಬರುತ್ತೆ ಅನ್ನಕ್ ಬರಲ್ಲ. ಅವ್ನು ನಮ್ಮಲ್ಲಿ ಪ್ರಿಯರ್ ಆಗಿ ಹಿಂದೆ 5 ವರ್ಷ ಕೆಲಸ ಮಾಡಿರ್ಬೇಕು.
ಮತ್ತೆ ಏನಾದ್ರು ಕಟ್ಟಡ ಕಾರ್ಮಿಕನ ಕೆಲಸ ಮಾಡಿ ಏನಾದ್ರು ಈ ತರ ಸಾವೇನಾದ್ರು ಆದ್ರೆ ಸಹ ಅವನಿಗೆ ಕುಟುಂಬ ಪೆನ್ಷನ್ ಅಂತ ಬೇರೆ ಕೊಡ್ತೀವಿ. ಸೊ ಇದನ್ನೆಲ್ಲ ನಾವು ಸೌಲಭ್ಯವಾಗಿ ನಾವು ಎಲ್ಲಾ ಕಟ್ಟಡ ಕಾರ್ಮಿಕರಿಗೂ ಕೊಡ್ತಾ ಇದೀವಿ. ಸೊ ಇದರಿಂದ ನಮ್ಮ ಕಾರ್ಮಿಕ ಇಲಾಖೆ ಏನಂತಂದ್ರೆ ಒಂದೊಂದು ಹಳ್ಳಿಗಳಲ್ಲೂ ಕಾರ್ಮಿಕ ಇಲಾಖೆ ಅಂತಂದ್ರೆ ಗೊತ್ತಾಗಿದೆ ಎಲ್ರಿಗೂ. ಕಾರ್ಮಿಕ ಇಲಾಖೆ ಅಂತಂದ್ರೆ ಗೊತ್ತಾಗಿದೆ, ಮತ್ತೆ ಕಾರ್ಮಿಕ ನಿರೀಕ್ಷಕರು ಅಂದ್ರೆ ಯಾರು ಗೊತ್ತಾಗಿದೆ. ಅವ್ರ ಜೊತೆ ನಮ್ಮ ಒಡನಾಟ ಜಾಸ್ತಿ ಆಗ್ತಾ ಇದೆ. ಈ ರೀತಿ ನಗುವುದು, ಜಗಳ, ಇವೆಲ್ಲ ಪ್ರಕ್ರಿಯೆಗಳು. ಯಾವಾಗ ಒಂದು ಸಿಸ್ಟಮ್ ನಡೀತಾ ಇದೆ ಅಂದಾಗ ಒಂದು ಅವ್ರಿಗೆ ಅಸಮಾಧಾನ ಆಗೋದು, ಸಮಾಧಾನ ಆಗೋದು ಅದೆಲ್ಲ ಆಗ್ಲೇಬೇಕು. ಅದನ್ನೇ ನಾವು ಒಂದು ಆಫೀಸ್ ಅಂತ ಹೇಳೋದು. ಇಲ್ಲ ಅವ್ರು ಬಂದಿದ ತಕ್ಷಣ ಅವ್ರ ಕಾರ್ಡ್ ನಾವು ಕೊಟ್ಟು ಅವ್ರಿಗೆಲ್ಲ ಏನೇನ್ ಸವಲತ್ತು ಕೊಟ್ಬಿಟ್ಟು ಕಳಿಸ್ಬಿಟ್ರೆ ನಾವು ಒಂದೇ ವರ್ಷದಲ್ಲಿ ನಮ್ಮಲ್ಲಿರೋ ನಿಧಿ ಎಲ್ಲ ಖಾಲಿ ಆಗ್ಬಿಡುತ್ತೆ. ಅವಾಗ ನಾಳೆ ಮುಂದಿನ ವರ್ಷ ಯಾವ್ದು ಬೋರ್ಡೇ ಕಾಣಿಸಲ್ಲ ಅವ್ರಿಗೆ. ನಾವೇನಂದ್ರೆ ಸರ್ಕಾರಿ ಅಧಿಕಾರಿಗಳಾಗಿ, ಇನ್ಸ್ಪೆಕ್ಟರ್ಗಳಾಗಿ ನಮ್ಗೆ ಬದ್ಧತೆ ಇರುತ್ತೆ. ಏನಂತಂದ್ರೆ ಯಾರಿಗೆ ದುಡ್ಡು ಹೋಗ್ಬೇಕು ಮತ್ತೆ ಆ ಹಣ ಎಲ್ಲಿಗೆ ತಲುಪಬೇಕು ಅನ್ನೋದನ್ನ ಸಹ ನಾವು ನೋಡ್ಬೇಕಾಗುತ್ತೆ. ಆ ಹಂತದಲ್ಲಿ ಈಗ ಒಂದಷ್ಟು ಕಂಪ್ಲೇಂಟ್ಸ್ ಬಂದಿದ್ದು ಏನಂತಂದ್ರೆ ಈ ಹಂತದಲ್ಲಿ ನಾವು ಸ್ವಲ್ಪ ಸ್ಟ್ರಿಕ್ಟ್ ಆಗೇ ಇರ್ತೀವಿ. ಯಾರೋ ಒಬ್ರು ಹೇಳಿದ್ರು ಅಂತಂದ್ರೆ ನಾವು ಮಾಡಲ್ಲ. ಮತ್ತೆ ಈ ತಾಲೂಕಿನಲ್ಲೂ ಸಹ ತುಂಬಾ ಕಾರ್ಯಕಾರಿ ನಮ್ಮ ಇವರು ಶಾಸಕರು ಇರೋದು. ಅವರು ಸಹ ನಮಗ್ ಗೊತ್ತಿಲ್ದೇನೆ ನಮ್ಮನ್ನ ನೋಡ್ತಾ ಇರ್ತಾರ. ಯಾಕಂದ್ರೆ ಎಲ್ಲಾ ಜನಗಳು ಅವ್ರನ್ನು ಭೇಟಿ ಮಾಡ್ತಿರ್ತಾರೆ. ಯಾವ್ಯಾವ ಇಲಾಖೆ ಏನೇನ್ ಕೆಲಸ ಮಾಡ್ತಾ ಇದೆ ಅಂತ ಗೊತ್ತಿರುತ್ತೆ. ತಾಲೂಕು ತಹಸೀಲ್ದಾರ್ಗಳಿರ್ತಾರೆ, ಜಿಲ್ಲಾಧಿಕಾರಿಗಳಿರ್ತಾರೆ, ನಾವುಗಳು ಲೇಬರ್ ಆಫೀಸರ್ ಇರ್ತಾರೆ, ಅಸಿಸ್ಟೆಂಟ್ ಲೇಬರ್ ಕಮಿಷನರ್ಸ್ ಇರ್ತಾರೆ, ಮತ್ತೆ ನಮ್ಮ ಕಮಿಷನರ್ ಇರ್ತಾರೆ, ಬೋರ್ಡ್ ಆಫೀಸರ್ಸ್ ಇರ್ತಾರೆ. ಸೊ ಎಲ್ಲರೂ ಸಹ ಡೈರೆಕ್ಟ್ ಆಗಿ ನೋಡ್ಲಿಲ್ಲ ಅಂತಂದ್ರು ನಮ್ಮ ಕಾರ್ಯವ್ಯಾಪ್ತಿ ಎಲ್ಲ ಪೂರ್ತಿ ನಮ್ಮ ಕಂಪ್ಯೂಟರ್ ಆನ್ಲೈನ್ ನಲ್ಲೇ ಗೊತ್ತಾಗ್ತಾ ಇರುತ್ತೆ ನಾವೇನೇನ್ ಮಾಡ್ತಿದೀವಿ ಅಂತ. ಇದರಿಂದ ಈ ತರ ನೀವು ಸಹ ನಮ್ಮನ್ನ ಈ ದಿನ ಕರೆದಿದ್ದೀರಾ. ನಮ್ಗೆ ಇದೊಂದು ಸದಾವಕಾಶ ಈ ಜನಧ್ವನಿ ಮೂಲಕ ನಮ್ಮ ಕೇಳುಗರನ್ನ ನಾವು ಡೈರೆಕ್ಟ್ ಆಗಿ ಭೇಟಿ ಮಾಡ್ತಾ ಇದೀವಿ. ಒಬ್ಬೊಬ್ಬರನ್ನು ನಾವು ರೀಚ್ ಆಗಕ್ಕಾಗಲ್ಲ. ಇದು ಒಂದು ನಮ್ಗೆ ಮೀಡಿಯಾ ಆಯ್ತು ನಮ್ಗೆ ಅವ್ರನ್ನ ಭೇಟಿ ಮಾಡೋದಕ್ಕೆ, ಅವ್ರ ಜೊತೆ ಮಾತಾಡೋದಕ್ಕೆ. ಥ್ಯಾಂಕ್ ಯು. ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ರಿ ಸರ್. ಇನ್ನೂ ಕೂಡ ಸಾಕಷ್ಟು ಮಾಹಿತಿಗಳನ್ನ ಮಾತನಾಡಬೇಕು. ಸೊ ಮತ್ತೆ ಮುಂದೊಂದು ದಿನ ಕೂಡ ಮತ್ತಷ್ಟು ಈ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಷಯಗಳನ್ನ ನಾವು ಚರ್ಚೆ ಮಾಡೋಣ ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂತೆ ತಮ್ಮ ಇಲಾಖೆಯಲ್ಲಿ ಏನೇನು ಸೌಲಭ್ಯಗಳಿದೆ, ಅದನ್ನ ಹೇಗೆ ಪಡೆದುಕೊಳ್ಬೇಕು, ಯಾರು ನಿಜವಾದ ಒಂದು ಕಾರ್ಮಿಕರು ಇರ್ತಾರೆ ಅವರು ನಿಜವಾದ ಒಂದು ಫಲಾನುಭವಿಗಳಾಗಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೂಡ ತಾವು ತಿಳಿಸ್ರಿ. ಹಾಗೆ ಸಾಕಷ್ಟು ಕಾರ್ಯಗಳಿಗೂ ಕೂಡ ತಾವು ಸ್ಪಂದಿಸಿದ್ದೀರಾ. ಇಷ್ಟೊತ್ತು ನಮ್ಮ ಬಾನುಲಿ ಕೇಂದ್ರದಲ್ಲಿ ಭಾಗವಹಿಸಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ನಿಂಗರಾಜ್ ಅವರೇ. ನಮ್ಗೂ ಗೊತ್ತಿರ್ಲಿಲ್ಲ ಒಂದು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರಿನಲ್ಲಿದೆ, ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ, ಎಷ್ಟು ಜನ ಕೇಳುಗರಿದ್ದಾರೆ ಅಂತ. ಸೊ ಎಲ್ರಿಗೂ ಮೇ ದಿನಾಚರಣೆಯ ಶುಭಾಶಯಗಳು. ನಮ್ಮ ಕಾರ್ಮಿಕ ಇಲಾಖೆಯಿಂದ ಬರುವ ಸವಲತ್ತಾಗಲಿ, ನಮ್ಮ ಕರ್ತವ್ಯಗಳಾಗಲಿ, ನೀವು ಪದೇ ಪದೇ ನಮ್ಮನ್ನ ಈ ಥರ ಕರೆದು ನಮ್ಮನ್ನ ಜ್ಞಾಪಿಸಿ ನಾವು ಸಹ ಎಚ್ಚರಿಕೆಯಿಂದ ಇರ್ತೀವಿ. ನಮ್ಮ ಸಿಬ್ಬಂದಿಗಳಿದ್ದಾರೆ, ನಮ್ಮಲ್ಲೂ ನುರಿತ ಸಿಬ್ಬಂದಿ ಇದ್ದಾರೆ. ಅವ್ರಿಗೂ ನಮಗೂ ಏನಂತಂದ್ರೆ ಒಬ್ಬ ಕಡೆಯ ಕಾರ್ಮಿಕನಿಗೆ ನಾವು ಇದಕ್ಕೆ ಮೇಲ್ದರ್ಜೆಗೆ ತರಬೇಕು, ನಂತರನೇ ಅವ್ರನ್ನೂ ಸಹ ಸಮಾಜದಲ್ಲಿ ಉತ್ತಮವಾಗಿ ನಾಗರಿಕನಾಗಬೇಕು ಅನ್ನೋ ಒಂದು ಆಶಾಭಾವನೆಯಿಂದ ನಾವು ಕೆಲಸ ಮಾಡ್ತಾ ಇರ್ತೀವಿ. ಈ ಹಂತದಲ್ಲಿ ನಮ್ಮ ಹತ್ರ ನೀವು ತಿಳಿದಂಗೆ ಜಗಳಗಳಾಗಿರುತ್ತೆ, ಮನಸ್ತಾಪಗಳಾಗಿರುತ್ತೆ. ಸುಮಾರು ದಿನ ನಾವು ನಗ್ತಾ ಹೋಗಿರ್ತೀವಿ, ಸುಮಾರು ದಿನ ನಾವು ಜಗಳದಲ್ಲೇ ಎಂಡ್ ಮಾಡ್ಕೊಂಡು ಹೋಗಿರ್ತೀವಿ. ಇದ್ರ ಉದ್ದೇಶ ಏನಂತಂದ್ರೆ ಒಂದು ಕಲ್ಯಾಣ ರಾಜ್ಯ ಒಂದು ಸೃಷ್ಟಿ ಆಗ್ಬೇಕು ಅಂತ ನಮ್ಮನ್ನ ಸರ್ಕಾರ ನೌಕರನಾಗಿ ನಾವು ನೇಮಿಸಿದೆ. ಇದನ್ನ ನಾವು ನಮ್ಮ ಬದ್ಧತೆ ಅಂತಾನು ತಿಳ್ಕೊಬೇಕಾಗುತ್ತೆ. ಇದರಿಂದ ಈ ದಿನ ನನಗೆ ಮೇ ದಿನಾಚರಣೆ ಸ್ವಲ್ಪ ಈ ತಿಂಗಳಲ್ಲಿ ನಮ್ಮನ್ನ ನೀವು ಕರೆದಿದ್ದೀರಾ. ನಿಮಗೂ ಸಹ ಶುಭಾಶಯಗಳು. ನಿಮ್ಮ ಭೇಟಿ ಇದೇ ರೀತಿ ಮುಂದುವರಿಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಇಲಾಖೆ ಸೇವೆಗಳು ಮತ್ತು ಕಾರ್ಯಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರು ಜಿಲ್ಲೆಯ ಕಾರ್ಮಿಕ ಅಧಿಕಾರಿಗಳಾದ ಶ್ರೀ ಚೇತನ್ ಕುಮಾರ್ ಅವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ. ಸೇತುವೆ
ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.